सुमतिभिरनुमेयं शुभकायं सखायं सुखमयमनपायं मुक्त्युपायं विमायं बृहयमहममीयं ध्येयमाम्नाय गेयं सदयमसदजेयं श्रीसहायं भजेयम् व्यासाय प्रतिमेतिहासरचनोल्लासाय दुर्वादिना त्रासाय सकराय सत्सुकृतविश्वासाय दोषद्विषे भासाय मुनरम्यतोय सदृशायासाय मासेविने दासाय भयदाय मध्वगुरुहृद्वासाय तुभ्यं नमः। विद्वदाद्यः समध्वोऽद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे शने दिनमणे सूनो ह्यनेक गुणसन्मणे अरिष्टं हर मे भीष्टं कुरु मा कुरु सङ्कटम् वसुधातलविख्यातं वैराग्यादिगुणार्णवम् वेद वेदाङ्गचतुरं वसुधेन्द्रगुरुं भजे तपस्वाध्याय शुश्रूषा कृष्णपूजारकं मुनिम् विश्वेशमिष्टदं वन्दे परिव्राट् चक्रवर्तिनम् श्रीमन्मध्वमहाचार्य पदपद्मैकसद्मनाम् अणूनां महतां चापि भवतात् करुणामयि हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्तिस्तु सदामशेषसन्मङ्गलानि भवन्तु। ನಿನ್ನೆ ದಿವಸ ಪುರುವಂಶದ ಪೂರ್ವ ರಾಜರ್ಷಿಗಳ ಚರಿತ್ರೆಯನ್ನ ನಾವು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಯಯಾತಿ ಮಹಾರಾಜರ ಚರಿತ್ರೆಯನ್ನ ನೋಡಿದ್ದೇವೆ. ಹಾಗೆ ದುಷ್ಯಂತನ ಚರಿತ್ರೆಯನ್ನ ನಾವು ಚಿಂತಿಸ್ತಾ ಇದ್ವಿ. ದುಷ್ಯಂತ ಮಹಾರಾಜ ಕಣ್ವ ಋಷಿಗಳ ಆಶ್ರಮಕ್ಕೆ ಬಂದು ಶಕುಂತಲೆಯನ್ನ ಕಂಡಿದ್ದಾನೆ. ಶಕುಂತಲೆ ತನ್ನ ಪಾಣಿಗ್ರಹಣಕ್ಕೆ ಯೋಗ್ಯಳಾದಂತಹ ಕನ್ಯೆ ಅಂತನ್ನುವ ಭಾವನೆ ಅವನಿಗೆ ಮೂಡಿದೆ. ತಾನು ಮದುವೆಯಾಗಬೇಕು ಅಂತನ್ನುವ ಆಲೋಚನೆಯನ್ನ ವ್ಯಕ್ತಪಡಿಸಿದ್ದಾನೆ. ಶಕುಂತಲೆಯೂ ಕೂಡ ಅದಕ್ಕೆ ಅನುಗುಣವಾದ ಭಾವವನ್ನ ಹೊಂದಿದ್ದಾಳೆ. ಆ ದುಷ್ಯಂತರಾಜನ ಆಕಾರ, ಅವನ ಮಾತಿನ ಗಾಂಭೀರ್ಯ, ಅವನ ವ್ಯಕ್ತಿತ್ವ, ಅದನ್ನೆಲ್ಲ ನೋಡಿ ಅವಳು ಕೂಡ ಮೋಹಿತಳಾಗಿದ್ದಾಳೆ. ಶಕುಂತಲೆಯೂ ಕೂಡ ದುಷ್ಯಂತನಿಗೆ ಮೋಹಿತಳಾಗಿದ್ದಾಳೆ. ನಾವು ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ
ದುಷ್ಯಂತನು ಹೇಳ್ತಾನೆ, ಶಕುಂತಲೆಯು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಆದರೆ ಋಷಿಗಳು, ಕಣ್ವ ಋಷಿಗಳು ಈಗ ಆಶ್ರಮದಲ್ಲಿ ಇಲ್ಲ. ವಿವಾಹ ಆಗಬೇಕು. ಹೇಗೆ ವಿವಾಹ ಆಗೋದು? ಅದಕ್ಕೆ 8 ರೀತಿಯ ವಿವಾಹ ಪದ್ಧತಿಗಳನ್ನು ಹೇಳಿದ್ದಾರೆ. ಬ್ರಾಹ್ಮ, ಆರ್ಷ, ಗಾಂಧರ್ವ, ರಾಕ್ಷಸ, ಪೈಶಾಚ ಅಂತ ಅನೇಕ ರೀತಿ 8 ರೀತಿಯ ವಿವಾಹ ಪದ್ಧತಿಗಳಿವೆ. ಅದರಲ್ಲಿ ಒಂದು ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ ಅಂತಂದ್ರೆ ಗಂಡು ಹೆಣ್ಣು ಇಬ್ಬರಿಗೂ ಮನಸ್ಸಿನ ಒಪ್ಪಿಗೆ ಇತ್ತು ಅಂತಾದ್ರೆ ಇಬ್ಬರ ಮನಸ್ಸಿನ ಒಪ್ಪಿಗೆಯಿಂದ ವಿವಾಹವನ್ನು ಮಾಡಿಕೊಳ್ಳುವಂತಹ ಕ್ರಮ ಇದು ಗಾಂಧರ್ವ ವಿವಾಹ. ಇದು ಕ್ಷತ್ರಿಯರಿಗೆ ಇದಕ್ಕೆ ಅವಕಾಶ ಇದೆ, ಗಾಂಧರ್ವ ವಿವಾಹಕ್ಕೆ. ಆಚಾರ್ಯರು ಉಪನ್ಯಾಸದಲ್ಲಿ ಇಬ್ಬರಿಗೂ ಒಪ್ಪಿಗೆ ಇದ್ರೆ ಸಾಕು ಮದುವೆ ಆಗಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿ ಯಾವ ಹುಡುಗ ಹುಡುಗಿಯರು ಕೂಡ ಮದುವೆಗೆ ಪ್ರವೃತ್ತಿಯನ್ನು ಮಾಡೋ ಹಾಗಿಲ್ಲ. ಇದು ಗಾಂಧರ್ವ ವಿವಾಹ ಕ್ಷತ್ರಿಯರಿಗೆ ಉಚಿತವಾದಂತಹ ವಿವಾಹ ಪದ್ಧತಿ. ಉಳಿದವರಿಗೆ ಆ ರೀತಿ ವಿವಾಹಕ್ಕೆ ಅವಕಾಶ ಇಲ್ಲ. ಗಾಂಧರ್ವ ವಿವಾಹ ಕ್ರಮದಿಂದ ಮದುವೆಯಾಗಬೇಕು ಅಂತ ಆಲೋಚನೆ ಮಾಡುತ್ತಾರೆ. ಇಬ್ಬರೂ ಧರ್ಮಜ್ಞರೇ. ಶಕುಂತಲೆಯೂ ಕೂಡ ಕಣ್ವ ಋಷಿಗಳ ಆಶ್ರಮದಲ್ಲಿ ಬೆಳೆದಂತಹ ಹೆಣ್ಣು. ದುಷ್ಯಂತ ಅವನು ಕುರುವಂಶದಲ್ಲಿ ಬಂದಂತಹ ಮಹಾರಾಜ, ಚಕ್ರವರ್ತಿಯವನು, ಸಾಮಾನ್ಯನಾದವನಲ್ಲ, ಅತ್ಯಂತ ಧಾರ್ಮಿಕನಾದವನು. ಆದ್ದರಿಂದ ಅಲ್ಲಿ ಶಕುಂತಲೆ ಹೇಳ್ತಾಳೆ, ವಿವಾಹ ಪದ್ಧತಿಗೆ ಅನುಗುಣವಾಗಿ ಆಗಲಿ. ಇಲ್ಲಿ ನಮ್ಮ ತಂದೆ ನಿತ್ಯ ಅಗ್ನಿಹೋತ್ರಿಗಳು, ಅಗ್ನಿ ಸಿದ್ಧವಾಗಿದೆ. ಅಗ್ನಿಯನ್ನ ಸಿದ್ಧ ಮಾಡಬೇಕು ಅಂತನೂ ಇಲ್ಲ, ಅಗ್ನಿ ಸಿದ್ಧ. ಲಾಜ ಹೋಮಕ್ಕೆ ಅರಳಿದೆ, ಎಲ್ಲವೂ ಕೂಡ ಇದೆ. ವೈವಾಹಿಕಾನಿ ಚಾನ್ಯಾನಿ ಸರ್ವಮಸ್ತೀಹ ಪಾರ್ಥಿವ ದುರುತ್ತಮಪಿ ರಾಜೇಂದ್ರ ಕ್ಷಂತವ್ಯಂ ಧರ್ಮ ಕಾರಣ. ವಿವಾಹಕ್ಕೆ ಏನು ಬೇಕು? ನಿನಗೆ ಮಂತ್ರ ಗೊತ್ತಿದೆ, ನನಗೆ ತಂತ್ರವೂ ಗೊತ್ತಿದೆ. ಆದ್ದರಿಂದ ಇಲ್ಲಿ ಅಗ್ನಿ ಸಮ್ಮುಖದಲ್ಲಿ ಇಬ್ಬರೂ ಕೂಡ ವಿವಾಹವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಅಗ್ನಿ ಸಾಕ್ಷಿಕವಾದ ವಿವಾಹವನ್ನ ಲಾಜಹೋಮ ಪುರಸ್ಸರವಾಗಿ ಅವರು ಮಾಡಿಕೊಳ್ಳುತ್ತಾರೆ ಅಂತ. ಇದನ್ನು ಯಾರು ಹೇಳೋದೇ ಇಲ್ಲ. ಇಲ್ಲಿ ಶಕುಂತಲೆ ಅದನ್ನು ಹೇಳ್ತಾಳೆ. ಲಾಜಹೋಮ ಪುರಸ್ಸರವಾಗಿ ಶಕುಂತಲಾ ದುಷ್ಯಂತರು ವಿವಾಹವನ್ನು ಮಾಡಿಕೊಳ್ಳುತ್ತಾರೆ. ಅಗ್ನಿ ಸಾಕ್ಷಿಕವಾಗಿ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ. ವಿವಾಹವನ್ನು ಮಾಡಿಕೊಂಡು ನಂತರದಲ್ಲಿ ಗರ್ಭಾಧಾನ ಆಗುತ್ತೆ. ನಂತರದಲ್ಲಿ ದುಷ್ಯಂತ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಈಗ ಕಣ್ವ ಋಷಿಗಳು ಇಲ್ಲದೇನೆ ನಿನ್ನನ್ನು ಕರೆದುಕೊಂಡು ಹೋಗೋದು ಉಚಿತ ಅಲ್ಲ. ನಾನು ಪರಿವಾರವನ್ನು ಕಳಿಸ್ತೇನೆ, ನಿನ್ನನ್ನ ರಾಜೋಪಚಾರದಿಂದ ಕರೆದುಕೊಂಡು ಹೋಗ್ತಾರೆ. ಇವರು ವಿವಾಹವನ್ನು ಮಾಡಿಕೊಳ್ಳುವ ಮೊದಲು ಆ ಶಕುಂತಲೆ ಒಂದು ಮಾತನ್ನ ಹೇಳ್ತಾಳೆ, ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ತೇನೆ, ಆದರೆ ಒಂದು ಮಾತು, ನನ್ನಲ್ಲಿ ಹುಟ್ಟುವ ಮಗನನ್ನೇ ನೀನು ಮುಂದೆ ಸಿಂಹಾಸನದಲ್ಲಿ ಕೂಡಿಸ್ತೀಯಂತಾದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ. ರಾಜಕುಮಾರಿ, ನೀ ಯಾರೋ ರಾಜಕುಮಾರಿ ಸಿಗ್ತಾರೆ ಮತ್ತೊಬ್ಬರು ಅಂತನ್ನೋ ಆಲೋಚನೆಯಲ್ಲಿ ಅವರ ಮಗನನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರೆ ನಾನು ಮದುವೆ ಆದವಳು ಏನ್ ಮಾಡುದು? ಅದಕ್ಕೆ ಶಕುಂತಲೆ ಬಹಳ ಜಾಣೆ. ಅವಳು ಹೇಳ್ತಾಳೆ, ನನ್ನ ಮಗನನ್ನೇ ರಾಜನನ್ನಾಗಿ ಮಾಡ್ತೀಯಂತಾದ್ರೆ ಮಾತ್ರ ನಾನು ವಿವಾಹಕ್ಕೆ ಸಿದ್ಧಳಿದ್ದೇನೆ ಅಂತ ಶಕುಂತಲೆ ಹೇಳಿದ್ದಾಳೆ. ಅದಕ್ಕೆ ದುಷ್ಯಂತ ಒಪ್ಪಿಗೆಯನ್ನ ಸೂಚಿಸಿದ್ದಾನೆ. ಯಾಕೆ ಅಂತಂದ್ರೆ ಆ ಶಕುಂತಲೆಯ ಲಕ್ಷಣವೇ ಹಾಗಿದೆ. ಅವಳು ಮೇನಕೆಯಲ್ಲಿ ಹುಟ್ಟಿದಂಥವಳು, ವಿಶ್ವಾಮಿತ್ರರ ಮಗಳು. ವಿಶ್ವಾಮಿತ್ರರು ರಾಜರಾಗಿದ್ದಾಗ ಹುಟ್ಟಿದಂಥವಳು. ಹೀಗಾಗಿ ರಾಜ ಲಕ್ಷಣಗಳೆಲ್ಲವೂ ಕೂಡ, ಕ್ಷತ್ರಿಯೋಚಿತವಾದ ಲಕ್ಷಣಗಳೆಲ್ಲವೂ ಶಕುಂತಲೆಯಲ್ಲಿವೆ. ಹುಟ್ಟುವ ಮಗನು ಹಾಗೆ ಯೋಗ್ಯನಾಗಿರ್ತಾನೆ, ಸಂಸ್ಕಾರಯುತವಾಗಿ ಬೆಳೆದಿದ್ದಾಳೆ ಶಕುಂತಲೆ. ಹುಟ್ಟುವ ಮಗನೂ ಕೂಡ ಹಾಗೆ ಇರ್ತಾನೆ ಅಂತನ್ನುವ ಭಾವನೆ ದುಷ್ಯಂತನಿಗೆ. ಆದ್ದರಿಂದಾಗಿ ಅಂತಹ ಮಗನಿಗೆ ನಾನು ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಒಪ್ಪಿಗೆಯನ್ನ ಕೊಟ್ಟು ಅವನು ಮದುವೆಗೆ ಸಿದ್ಧನಾಗಿದ್ದಾನೆ. ಮದುವೆ ಆಯಿತು. ಮದುವೆ ಆದ ಮೇಲೆ ಹೇಳ್ತಾನೆ, ನಾನೀಗ ಹೊರಡಬೇಕಾಗಿದೆ, ಹೊರಡುತ್ತೇನೆ, ಋಷಿಗಳು ಬರಲಿ, ಬಂದ ನಂತರದಲ್ಲಿ ನಾನು ನನ್ನ ಪರಿವಾರವನ್ನು ಕಳಿಸ್ತೇನೆ, ರಾಜೋಪಚಾರದಿಂದ ನನ್ನನ್ನ ಬರಮಾಡಿಕೊಳ್ಳುತ್ತಾರೆ.
ನಾನು ಬರಮಾಡಿಕೊಳ್ತೇನೆ ಅಂತ ದುಷ್ಯಂತ ಅಷ್ಟು ಹೇಳಿ ಹೋಗಿದ್ದಾನೆ. ಅಷ್ಟು ಹೇಳಿ ಹೋಗಿದ್ದಾನೆ. ಇಲ್ಲಿ ಕಾಳಿದಾಸನ ಶಾಕುಂತಲದಲ್ಲಿ ಒಂದು ತಿರುವು ಇದೆ. ಅವನು ಕಾಳಿದಾಸ ತನ್ನ ಕಾವ್ಯ ರಚನೆಯನ್ನು ಮಾಡುವಾಗ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾನೆ. ಅದಕ್ಕೆ ಕಾರಣವನ್ನು ಹೇಳುತ್ತೇನೆ, ಯಾಕೆ ಬದಲಾವಣೆಯನ್ನು ಮಾಡಿದ್ದು ಅಂತ. ಕಣ್ವ ಋಷಿಗಳು ಬರ್ತಾರೆ, ನಮಸ್ಕಾರ ಮಾಡಿದಾಗ ಋಷಿಗಳಿಗೆ ಗೊತ್ತಾಗತ್ತೆ ಮಗಳಿಗೆ ವಿವಾಹ ಆಗಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಮುಖವನ್ನು ನೋಡಿದ ಕೂಡಲೇ ಕಣ್ವ ಋಷಿಗಳು ಹೇಳ್ತಾರೆ, ಯೋಗ್ಯವಾದ ಕೆಲಸವನ್ನ ಮಾಡಿದ್ದಿ, ಯೋಗ್ಯನಾದ ವರನ ಪಾಣಿಗ್ರಹಣವನ್ನು ಮಾಡಿದ್ದಿ ಅಂತ ಕಣ್ವ ಋಷಿಗಳು ಅಭಿನಂದನೆಯನ್ನ ಮಾಡ್ತಾರೆ. ಸಿಟ್ಟು ಮಾಡ್ಕೊಡಲ್ಲ. ನಾನು ಇಲ್ಲದೆ ಇದ್ದಾಗ ನನ್ನ ಮಾತನ್ನು ಕೇಳಿದ್ದೇನೆ, ನೀನು ಯಾಕೆ ಮದುವೆ ಆಗಿದೆ ಅಂತ ಸಿಟ್ಟು ಮಾಡ್ಕೊಡಲ್ಲ. ಯಾವಾಗ ಆ ವಧೂವರರು ಯೋಗ್ಯರಾಗಿದ್ದಾರೆ ಆವಾಗ ಅಂತಹ ವಿವಾಹಕ್ಕೆ ಒಪ್ಪಿಗೆಯನ್ನ ಹಿರಿಯರು ಸೂಚಿಸಬೇಕು ಅಂತನ್ನುವ ಒಂದು ಆಂತರ್ಯವೂ ಕೂಡ ಅದರಲ್ಲಿದೆ. ಕಣ್ವ ಋಷಿಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಬಹಳ ಸಂತೋಷ ಪಡುತ್ತಾರೆ. ದುಷ್ಯಂತನನ್ನ ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅವಳು ಗರ್ಭಿಣಿಯಾಗಿದ್ದಾಳೆ. 3 ವರ್ಷ ಗರ್ಭಧಾರಣೆಯನ್ನು ಮಾಡುತ್ತಾಳಂತೆ. ಮಹಾಭಾರತ ಹೇಳುತ್ತೆ 3 ವರ್ಷ ಗರ್ಭಧಾರಣೆಯನ್ನು ಮಾಡುತ್ತಾಳೆ. ಯಾಕೆ ಅಂತಂದ್ರೆ ಅವಳು ಗರ್ಭಿಣಿಯಾಗಿದ್ದಾಳೆ, ಮಗನ ಜನ್ಮ ಆಗಬೇಕು. ಆ ರಾಜ ಕರೆದುಕೊಂಡು ಹೋಗ್ತಾನೆ, ಈ ಕರೆದುಕೊಂಡು ಹೋಗ್ತಾನೆ, ಆವಾಗ ಕರೆದುಕೊಂಡು ಹೋಗ್ತಾನೆ ಅಂತ ಆಲೋಚನೆಯಲ್ಲಿ ಕಾಯ್ತಾ ಇದ್ದಾಳೆ. ರಾಜನ ಪರಿವಾರ ಇನ್ನೂ ಬಂದಿಲ್ಲ. ಅವಳಿಗೆ ಏನು ಅಂತಂದ್ರೆ ಗಂಡನ ಮನೆಗೆ ಹೋದ ಮೇಲೆ ಮಗನನ್ನ ಪಡೀಬೇಕು ಅಂತನೋ ಅಪೇಕ್ಷೆ. ಆದ್ರೆ ಇನ್ನೂ ಕೂಡ ಬಂದಿಲ್ಲ. ಕೊನೆಗೆ ಕಣ್ವ ಋಷಿಗಳೇ ಹೇಳ್ತಾರೆ, ಸ್ತ್ರೀಯರು ಅಲ್ಲಿರುವಂತಹ ಆಶ್ರಮದಲ್ಲಿರುವ ಅನೇಕ ಸ್ತ್ರೀಯರು, ಹಿರಿಯರು ಸ್ತ್ರೀಯರಿದ್ದಾರೆ. ಅವರಂತಾರೆ, ನೀನು ಎಷ್ಟು ದಿವಸ ಅಂತ ಗರ್ಭಧಾರಣೆ ಮಾಡ್ತಿ, ಇನ್ನೂ ಕೂಡ ರಾಜ ಕರೆದಿಲ್ಲ, ನೀನು ಈಗ ಮಗನನ್ನ ಪಡಿಬೇಕು ಅಂತ ತುಂಬಾ ಆಗ್ರಹ ಮಾಡಿದ್ದಾರೆ. ಆಯ್ತು ಅಂತ ಹೇಳಿ 3 ವರ್ಷ ಆದ ಮೇಲೆ ಮಗನನ್ನ ಪಡಿತಾರೆ. ಮಗ ಹುಟ್ಟುತ್ತಾನೆ, ಬೆಳೀತಾ ಇದ್ದಾನೆ. 5-6 ವರ್ಷದ ತನಕ ಆಗಿದೆ. ಮಗ ಹುಟ್ಟಿ ಬೆಳೆದು 5-6 ವರ್ಷದ ತನಕ ಆಗಿದೆ. ಅವನಿಗೆ ಹುಟ್ಟುತ್ತಾನೆ, ಭರತ ಅಂತ ಹೆಸರಿಡ್ತಾರೆ. ಎಂತಹ ಪ್ರಕಾಶ ಅಂದ್ರೆ ಒಳ್ಳೆ ತೇಜಸ್ವಿಯಾದಂತಹ ಮಗ ಹುಟ್ಟಿದ್ದಾನೆ. ಒಳ್ಳೆ ಉಜ್ವಲನಾದಂತಹ ಮಗ ಭರತ ಅಂತ ಅವನ ಹೆಸರು. ಅವನು ಆಟಾಡ್ತಾ ಇದ್ದಂತೆ. ಆಟಾಡ್ತಾ ಇದ್ದಾಗ ಅಲ್ಲಿ ಸಿಂಹ, ಹುಲಿ, ಅದರ ಮರಿಗಳು ಅದೆಲ್ಲ ಬರ್ತಾ ಇತ್ತು. ಅದ್ರ ಜೊತೆಯಲ್ಲಿ ಆಟಾಡ್ತಾ ಇದ್ದಂತ. ಅದರ ಜೊತೆಯಲ್ಲಿ ಆಟಾಡ್ತಾ ಇತ್ತು. ಒಮ್ಮೆ ಒಬ್ಬ ದೈತ್ಯನೇ ಸಿಂಹದ ಆಕೃತಿಯಲ್ಲಿ ಬಂದಿದ್ದಾನೆ. ಬಂದು ಈ ಭರತನನ್ನ ಹಿಡಿದು ತಿಂದುಬಿಡಬೇಕು ಅಂತ. ಆ ಸಿಂಹದ ಆಕೃತಿಯಲ್ಲಿ ದೈತ್ಯ ಬಂದ್ರೆ ಇವನು ಸರ್ವಗಮನ, ಅವನ ಎಲ್ಲಾ ಸಿಂಹದ ಮರಿ ಬಂದ್ರೆ ಬಾಯಿ ತೆಗಿ ಹಲ್ಲಿ ಎಣಿಸ್ತೇನೆ ಅಂತ ಇದ್ನಂತ. ಬಾಯಿ ತೆಗೆದೇ ಅವನು ಹೊಡಿತಾ ಇದ್ನಂತ. ಅವನ ಹೊಡೆತಕ್ಕೆ ಹೆದರಿ ಆ ಸಿಂಹ ಅಥವಾ ಸಿಂಹದ ಮರಿಗಳು ಬಾಯಿ ತೆಗಿತಾ ಇದ್ವಂತ. ಬಾಯಿ ತೆಗಿ ಹಲ್ಲಿ ಎಣಿಸ್ತೇನೆ ಅಂತ ಇದ್ದಂತ. ಅಂಥ ಶಕ್ತಿಯುತನಾದಂಥವನವನು ದೈತ್ಯ ಸಿಂಹದ ಆಕೃತಿಯಲ್ಲಿ ಬಂದ್ರೆ ಬಾಯಿಗೆ ಕೈ ಹಾಕಿ 2 ಕಡೆಯಿಂದ ಸೀಳಿ ಅದನ್ನು ಸಂಹಾರ ಮಾಡಿ ಹಾಕಿ ಬಿಡ್ತಾರಂತ. ಆವಾಗ ಎಷ್ಟು ವರ್ಷ ಅವನಿಗೆ? 5 ವರ್ಷ. 5 ವರ್ಷದ ಪುಟ್ಟ ಹುಡುಗ ನೋಡಿ, ಆ ತೇಜಸ್ಸು, ಕ್ಷಾತ್ರ ತೇಜಸ್ಸದು. 5 ವರ್ಷದ ಬಾಲಕ ಅವನು ದೈತ್ಯ ಸಿಂಹಾಕೃತಿಯಲ್ಲಿ ಬಂದ್ರೆ ಅವನ ಬಾಯನ್ನು ಹಿಡಿದು ಸೀಳಿ ಹಾಕಿ ಕೊಂದು ಹಾಕಿದ್ದಾನೆ. ಅವನನ್ನ ಭರತ ಅಂತ ಕರಿತಾ ಇರಲಿಲ್ಲಂತ ಯಾರು, ಸರ್ವದಮನ ಅಂತ ಕರಿತಾ ಇದ್ರಂತ. ಸರ್ವದಮನ, ಎಲ್ಲರನ್ನೂ ದಮನ ಮಾಡಿ ಹಾಕ್ತಾನೆ. ಎಂತಹ ದೈತ್ಯರನ್ನು ದಮನ ಮಾಡುತ್ತಾನೆ, ಎಂತಹ ವೀರರನ್ನು ಕೂಡ ದಮನ ಮಾಡುತ್ತಾನೆ ಅಂತನ್ನೋದಕ್ಕಾಗಿ ಅವನನ್ನ ಸರ್ವದಮನ ಅಂತ ಕರಿತಾ ಇದ್ದಾನೆ. ಅವನು 5 ವರ್ಷದವನಾದ, ಇನ್ನೂ ಕೂಡ ರಾಜನ ಕಡೆಯಿಂದ ಆಮಂತ್ರಣ ಬಂದಿಲ್ಲ. ಕೊನೆಗೆ ಶಕುಂತಲೆ ಹೇಳ್ತಾಳೆ, ಇನ್ನೂ ಕೂಡ ತಂದೆ ಆಮಂತ್ರಣ ಬಂದಿಲ್ಲ. ಆವಾಗ ತಂದೆ ಹೇಳ್ತಾರೆ, ಗಂಡನ ಮನೆಗೆ ಹೊರಡೋದು ಉಚಿತ, ನೀನು ಹೊರಟು ಬಿಡು ಅಂತ ಹೇಳಿ ತಮ್ಮ ಶಿಷ್ಯರನ್ನ ಕೆಲವರನ್ನ, ಸ್ತ್ರೀಯರನ್ನ ಕೆಲವರನ್ನ ಕೊಟ್ಟು ಕಳಿಸಿದರು. ಅವರೆಲ್ಲರೂ ಕೂಡ ಶಕುಂತಲೆಯ ಜೊತೆಗೆ ಹೋಗಿದ್ದಾರೆ. ಶಕುಂತಲೆಯ ಜೊತೆಗೆ ರಾಜನ ಆಸ್ಥಾನಕ್ಕೆ ಬಂದ್ರೆ ರಾಜ ಅವರನ್ನೆಲ್ಲ ಬರಮಾಡಿಕೊಂಡಿದ್ದಾನೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಕಳಿಸುವ ಸಂದರ್ಭದಲ್ಲಿ
ಈ ಕಣ್ವ ಋಷಿಗಳು ಶಕುಂತಲೆಯನ್ನು ಕಳಿಸುವ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಶಕುಂತಲೆ ಶೃಣುಷ್ವೇದಂ ಹಿತಂ ತಥ್ಯಂಚ ಭಾಮಿನಿ ಪತಿವ್ರತಾ ಭಾವಗುಣಾನ್ ಹಿತ್ವಾ ಸಾಧ್ಯಂ ನ ಕಿಂಚನ. ಶಕುಂತಲೆ ಗಂಡನ ಮನೆಗೆ ಹೋಗ್ತಾ ಇದ್ರಿ, ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ರಿ. ತಂದೆಯಾಗಿ ಕೆಲವು ಮಾತುಗಳನ್ನು ಹೇಳಬೇಕು, ಹೇಳ್ತೇನೆ ಕೇಳು. ಪಾತಿವ್ರತ್ಯಕ್ಕಿಂತ ದೊಡ್ಡದು ಮತ್ತೊಂದು ಯಾವುದೂ ಕೂಡ ಇಲ್ಲ. ಪಾತಿವ್ರತ್ಯದ ಪ್ರಭಾವ ಹೇಗಿರುತ್ತದೆ? ಪತಿವ್ರತಾನಾಂ ದೇವಾ ವೈ ದೊಡ್ಡ ಸರ್ವವರ ಪ್ರದಾಹ. ಇನ್ನೇನೋ ಹೆಚ್ಚಿನದು ಮಾಡಬೇಕಾಗಿಲ್ಲ, ಪಾತಿವ್ರತ್ಯವನ್ನ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರೆ. ಏನು ಪಾತಿವ್ರತ್ಯ ಅಂತಂದ್ರೆ, ಪತಿಯಲ್ಲಿ ದೇವರನ್ನ ಕಾಣಬೇಕು. ಶಿಷ್ಯನಾದವ ಗುರುವಿನಲ್ಲಿ ದೇವರನ್ನ ಕಂಡು ಹೇಗೆ ಗುರು ಸೇವೆಯನ್ನ ಮಾಡಿ ವಿದ್ಯೆಯನ್ನ ಪಡೆದುಕೊಳ್ಳಬೇಕು, ಹಾಗೆ ಹೆಂಡತಿಯಾದವಳು ಗಂಡನಲ್ಲಿ ದೇವರನ್ನ ಕಾಣಬೇಕು. ಶಾಲಿಗ್ರಾಮವನ್ನು ಇಟ್ಟುಕೊಂಡು ಪೂಜೆ ಮಾಡ್ಲಿಕ್ಕೆ ಹೇಳಲಿಲ್ಲ. ದೇವರ ಪೂಜೆ ಎಲ್ಲಿ ಅಂತಂದ್ರೆ ಪತಿಯಲ್ಲಿ ದೇವರ ಪೂಜೆ. ಪತಿಯನ್ನೇ ದೇವರು ಚಿಂತನೆ ಮಾಡಿ ಪೂಜೆ ಅಲ್ಲ, ಪತಿಯಲ್ಲಿ ದೇವರ ಚಿಂತನೆ, ಪತಿಯಲ್ಲಿ ದೇವರಿದ್ದಾನೆ. ಪೂಜೆಗೆ ಅಧಿಷ್ಠಾನ. ಹೇಗೆ ಮನೆಗೆ ಬಂದ ಅತಿಥಿ ಪೂಜೆಗೆ ಅಧಿಷ್ಠಾನವು, ಗೋವು ಹೇಗೆ ಪೂಜೆಗೆ ಅಧಿಷ್ಠಾನವು, ಹಾಗೆ ಪತಿ ಪೂಜೆಗೆ ಅಧಿಷ್ಠಾನ. ಪೂಜೆಗೆ ಅಧಿಷ್ಠಾನ ಅಂತಂದ್ರೆ ಪಂಚಾಮೃತ ಅಭಿಷೇಕ ಮಾಡೋದಲ್ಲ. ಎಲ್ಲಾ ಕಡೆಯಲ್ಲಿ ಪೂಜೆ ಒಂದೇ ರೀತಿಯಲ್ಲ. ಗೋವಿಗೆ ಪಂಚಾಮೃತ ಅಭಿಷೇಕ ಮಾಡಲ್ಲ. ಗೋವಿಗೆ ಪೂಜೆ ಅಂತಂದ್ರೆ ಅದಕ್ಕೆ ಹುಲ್ಲನ್ನ ಹಾಕೋದು, ಅದರ ಮೈ ತುಳಿಯೋದು, ಮೈ ತಿಕ್ಕೋದು, ಆ ಗೋ ಸೇವೆ, ಗೋಮಯವನ್ನ ತೆಗೆಯೋದು, ಆ ಸ್ಥಳವನ್ನ ಶುದ್ಧೀಕರಿಸೋದು, ಇದೆಲ್ಲವೂ ಕೂಡ ಗೋಸೇವೆ ಅಂತಾಗಿದೆ. ಅಲ್ಲಿ ಗೋಪಾಲಕೃಷ್ಣನ ಪೂಜೆ ಹೇಗೋ ಅದೇ ರೀತಿಯಲ್ಲಿ ಪತಿಯಲ್ಲಿ ದೇವರ ಚಿಂತನೆಯನ್ನು ಮಾಡ್ತಾ, ಪತಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡ್ತಾ ಪತಿ ಶುಶ್ರೂಷೆಯನ್ನು ಮಾಡುವಂಥದ್ದು. ಇದನ್ನ ಮನಸ್ಸಿನಲ್ಲಿ ದುರಾಲೋಚನೆಗಳನ್ನ, ಬೇರೆ ಯಾವುದೇ ಆಲೋಚನೆಗಳನ್ನ ಮಾಡದೇನೆ ಪತಿಯನ್ನ ಶ್ರದ್ಧೆಯಿಂದ ಗೌರವಿಸಿದರೆ ಇದನ್ನ ಪಾತಿವ್ರತ್ಯ ಅಂತ ಕರೀತಾರೆ. ಈ ರೀತಿಯ ಪತಿ ಪೂಜೆಯನ್ನ ಮಾಡಿದರೆ, ಪತಿ ಶುಶ್ರೂಷೆಯನ್ನ ಮಾಡಿದರೆ ಪತ್ಯಂತರ್ಗತರಾದ ದೇವತೆಗಳೆಲ್ಲ ಸಂತುಷ್ಟರಾಗ್ತಾರೆ, ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾರೆ ಅಂತ. ಮಹಾಭಾರತದಲ್ಲಿ ಪತಿವ್ರತೆಯ ಫಲಗಳು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಅನೇಕ ದೃಷ್ಟಾಂತಗಳಿಂದ ಪಾತಿವ್ರತ್ಯದ ಫಲ ಎಂಥದ್ದು ಅಂತ ತಿಳಿಸ್ತಾರೆ. ಆಪದೋ ಮೋಚಯಂತಿಚ, ಯಾವುದೇ ಆಪತ್ತು ಬಂದಾಗಲೂ ಕೂಡ ದೇವತೆಗಳು ರಕ್ಷಣೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವಳು ಪತಿವ್ರತೆ ಅಂತ. ಪಾತಿವ್ರತ್ಯಕ್ಕೆ ಅಷ್ಟು ಮಹತ್ವ ಇದೆ. ಪತಿಯ ಸೇವೆಯನ್ನು ಮಾಡೋದರಿಂದ ಪತಿ ಮಾಡುವಂತಹ ಪೂಜೆ ಏನಿದೆ, ಅವನು ಯಾವುದೇ ಸತ್ಕರ್ಮವನ್ನ ಮಾಡಿದರೂ ಕೂಡ ಅರ್ಧ ಪುಣ್ಯ ಅವಳಿಗೆ ಲಭಿಸುತ್ತೆ, ಹೆಂಡತಿಗೆ ಸಿಗತ್ತೆ. ಗಂಡ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾನೆ ಅಥವಾ ವೇದ ಪಾರಾಯಣವನ್ನ ಮಾಡ್ತಾನೆ ಅಂತಂದ್ರೆ ಆ ಪೂಜೆಯನ್ನು ಮಾಡುವುದಾಗಲಿ ಪಾರಾಯಣವನ್ನು ಮಾಡುವುದಾಗಲಿ ಅದರಿಂದ ಏನು ಪುಣ್ಯ ಅವನಿಗೆ ಲಭಿಸುತ್ತೆ, ಅದರಲ್ಲಿ ಅರ್ಧ ಪಾಲು ಅದು ಹೆಂಡತಿಗೆ ಸಿಗುತ್ತೆ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದ್ರೆ ದಂಪತ್ಯೋ ಸಹಾಧಿಕಾರ ಅಂತ. ದಂಪತಿಗಳಿಗೆ ಒಟ್ಟಿಗೆ ಅಧಿಕಾರ ಅಂತಂದ್ರೆ ಇಬ್ಬರು ಸೇರಿ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡುವಾಗ ಹೆಂಡತಿ ಭೂಮಿಯನ್ನ ಸ್ವಚ್ಛಗೊಳಿಸಿ ಗೋಮಯ ಲೇಪನಾದಿಗಳನ್ನ ಮಾಡಿ ರಂಗೋಲಿ ಮೊದಲಾದವುಗಳನ್ನು ಬರೆದು ದೇವ ಪೂಜಾ ಪಾತ್ರೆಗಳನ್ನೆಲ್ಲ ಶುದ್ಧಗೊಳಿಸಿ ಪೂಜೆಗೆ ಬೇಕಾದ ಪುಷ್ಪಾದಿಗಳನ್ನ ತಂದಿಟ್ಟು ನೈವೇದ್ಯವನ್ನ ಸಿದ್ಧಪಡಿಸಿ ಇದೆಲ್ಲ ಕರ್ಮಗಳನ್ನ ಹೆಂಡತಿ ಮಾಡ್ತಾಳೆ. ಗಂಡ ತಾನು ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ಅವನು ದೇವರ ಪೂಜೆಯನ್ನು ಮಾಡ್ತಾನೆ, ಅಭಿಷೇಕಾದಿಗಳನ್ನು ಮಾಡ್ತಾನೆ, ಅರ್ಚನೆಯನ್ನು ಮಾಡ್ತಾನೆ, ತುಳಸಿಯನ್ನು ತಗೊಂಡು ಬರ್ತಾನೆ. ಇದನ್ನೆಲ್ಲವನ್ನು ಕೂಡ ಅವನು ಮಾಡ್ತಾ ಇದ್ದಾನೆ. ಹೀಗೆ ಇಬ್ಬರೂ ಕೂಡ ಸೇರಿ ಮಾಡಿದ ದೇವರ ಪೂಜೆ. ಆದ್ದರಿಂದ ಗಂಡ ಒಬ್ಬರೇ ಮಾಡಿದ್ದಲ್ಲ, ದೇವರ ವ್ಯವಸ್ಥೆ ಇಟ್ಟಂತೆ ಹಾಗೆ ಒಬ್ಬರೇ ಮಾಡಿದ್ದಲ್ಲ, ಇಬ್ಬರೂ ಕೂಡ ಸೇರಿ ಮಾಡಿದ ಪೂಜೆ. ಆದ್ದರಿಂದ ದೇವರು ಇಬ್ಬರಿಗೂ ಸಮಪಾಲನ್ನ ನೀಡುತ್ತಾ ಇದ್ದಾರೆ. ಅದಕ್ಕೆ ದಾಸರು ಹೇಳಿದ್ದು ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಉಂಟು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಇಲ್ಲ. ಹೆಂಡತಿ ಪುಣ್ಯ ಸಂಪಾದನೆ ಮಾಡಿದರೆ ಅದಕ್ಕೆ ಅದು ಗಂಡನಿಗೆ ಬರಲ್ಲಂತೆ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಉಂಟು,
ಗಂಡ ಮಾಡಿದ ಪಾಪ ಹೆಂಡತಿ ಇಲ್ಲ. ಅದು ಯಾಕೆ? ಮೋಸ ಅಲ್ವ ಇದು? ಸ್ತ್ರೀ ಪಕ್ಷಪಾತ ನೋಡಿ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಉಂಟು, ಗಂಡ ಮಾಡಿದ ಪಾಪ ಹೆಂಡತಿಗೆ ಇಲ್ಲ. ಯಾಕದು ಅಂತಂದ್ರೆ, ಗಂಡನ ಆದೇಶವನ್ನ ಪಾಲನೆ ಮಾಡಿಕೊಂಡು ಇರಬೇಕಾದವಳು ಹೆಂಡತಿ. ಹೆಂಡತಿ ಮಕ್ಕಳನ್ನ ನೋಡಿಕೊಂಡು ಇರಬೇಕಾದಂತಹ ಜವಾಬ್ದಾರಿ ಗಂಡನಿಗಿದೆ. ಅವನು ಯಜಮಾನ ಸ್ಥಾನದಲ್ಲಿದ್ದಾರೆ. ಪ್ರಜೆಗಳು ತಪ್ಪು ಮಾಡಿದರೆ ರಾಜನಿಗೆ ಅದು ಅಪರಾಧ ಹೋಗುತ್ತೆ. ಹಾಗೆ ಯಜಮಾನ ಸ್ಥಾನದಲ್ಲಿ ಪತಿ ಇದ್ದಾನಾದ್ದರಿಂದಾಗಿ ಅವನ ಹೆಂಡತಿಯಾಗಲಿ ಅವನ ಮಕ್ಕಳಾಗಲಿ ತಪ್ಪನ್ನ ಮಾಡಿದರೆ ಆ ತಪ್ಪಿನ ಫಲ ಗಂಡನಿಗೆ ಬರುತ್ತದೆ. ಆದ್ದರಿಂದ ಗಂಡಸರು ಹೆಚ್ಚು ಜಾಗರೂಕರಾಗಿರಬೇಕು. ಅವರು ಜಾಗರೂಕರಾಗಿರುವಂತೆ, ಧರ್ಮದಲ್ಲಿರುವಂತೆ ಹೆಂಗಸರು ಪ್ರೇರಣೆಯನ್ನು ಮಾಡಬೇಕು. ಇಬ್ಬರೂ ಕೂಡ ಸೇರಿ ಕರ್ಮವನ್ನ ಮಾಡಬೇಕು. ಹೀಗಾಗಿ ಪತಿವ್ರತೆಗೆ ಸಿಗುವಂತಹ ಫಲ ಅಪಾರವಾದಂತಹದ್ದು ಅಂತ ಪಾತಿವ್ರತ್ಯದಿಂದ ಸದ್ಗತಿಯನ್ನು ಹೊಂದುತ್ತಾರೆ. ಅನೇಕ ಉಪದೇಶಗಳನ್ನ ಕಣ್ವರು ಮಾಡಿ ಕಳಿಸ್ತಾರೆ. ಕಳಿಸಿದ ಮೇಲೆ ಇವಳು ಶಕುಂತಲೆ ದುಷ್ಯಂತನ ರಾಜ್ಯಕ್ಕೆ ಬರ್ತಾ ಇದ್ದಾಳೆ. ಪರಿವಾರ ಸಮೇತವಾಗಿ ಬಂದಾಗ ರಾಜ ಅವರಿಗೆ ಯೋಗ್ಯವಾದ ಸ್ವಾಗತವನ್ನು ಮಾಡುತ್ತಾನೆ. ಸ್ವಾಗತ ಮಾಡಿದ ಮೇಲೆ ಏನು ವಿಷಯ ಬಂದದ್ದು ಅಂತ ಕೇಳ್ತಾನೆ. ಏನೂ ಗೊತ್ತಿಲ್ಲದೆ ಇರುವಂತೆ ಏನು ವಿಷಯ ಬಂದದ್ದು, ನೀವು ಯಾರು ಅಂತ ಕೇಳ್ತಾನೆ. ಶಕುಂತಲೆಗೆ ಸ್ವಲ್ಪ ಸಿಟ್ಟು ಬರುತ್ತದೆ. ಮದುವೆಯಾದ ಹೆಂಡತಿಯನ್ನ ಮಗನ ತಂದೆಯಾದ ವ್ಯಕ್ತಿ ನೀನು ಯಾರು ಅಂತ ಕೇಳಿದ್ರೆ ಏನ್ ಮಾಡುದು? ಯಾಕಿಂತಹ ಮಾತನ್ನ ಕೇಳ್ತೀವಿ? ನಿನ್ನ ಹೆಂಡತಿ ನಾನು ಅಂತ ಶಕುಂತಲೆ ಹೇಳ್ತಾನೆ. ನೀನು ಯಾರು ಅಂತ ಅನ್ನೋದೇ ನನಗೆ ಗೊತ್ತಿಲ್ಲ. ದುಷ್ಯಂತ ಹೇಳುವ ಮಾತು, ನೀನು ಯಾರು ಅಂತ ಅನ್ನೋದೇ ನನಗೆ ಗೊತ್ತಿಲ್ಲ. ಬಂದು ನನ್ನ ಹೆಂಡತಿ ಅಂತ ಹೇಳಿದ್ರೆ ನಾನು ಏನ್ ಮಾಡಲಿ? ನಾನು ಯಾರು ಅಂತ ನಿನಗೆ ಹೇಗೆ ಗೊತ್ತಿಲ್ಲ? ಈ ಮಗನನ್ನ ನೋಡಿದ್ರೆ ಗೊತ್ತಾಗತ್ತೆ ನೀನು ಇವನ ಅಪ್ಪ ಅಂತನ್ನು. ಅಲ್ಲ, ನೀನು ಕಾಡಿನಲ್ಲಿರುವಂಥವಳು, ನಿನ್ನನ್ನು ನಾನೇ ಯಾಕೆ ಮದುವೆ ಆಗಿದೆ? ನನಗಿಲ್ಲ ಬೇಕಾದಷ್ಟು ಜನ ಮಡದಿಯರಿದ್ದಾರೆ, ಅನೇಕ ಜನ ರಾಜಕುಮಾರಿಯರು ನನ್ನನ್ನು ಮದುವೆ ಆಗುವ ಅಪೇಕ್ಷೆಯನ್ನು ಹೊಂದಿದವರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ನಾನು ನಿನ್ನನ್ನು ಯಾಕೆ ಮದುವೆ ಆಗಿ? ನಾನು ನಿನ್ನ ಮದುವೆ ಆಗಿಲ್ಲ, ಆಗೋದಿಲ್ಲ. ನೀನು ಅಸಭ್ಯ ವರ್ತನೆಯನ್ನ ಮಾಡಿ ಯಾವುದೋ ಪುರುಷನ ಜೊತೆಯಲ್ಲಿದ್ದು ನನ್ನ ಮೇಲೆ ಆಪಾದನೆಯನ್ನು ಹೊರಿಸಿ ನನ್ನನ್ನ ದೋಷಿಯನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀಯ. ಇದಕ್ಕೆ ನಾನೆಲ್ಲ ಬಗ್ಗುವನಲ್ಲ ಅಂತ ಇಷ್ಟು ನಿಷ್ಠುರ ಮಾತುಗಳನ್ನ ಆಡ್ತಾನೆ ದುಷ್ಯಂತ. ಆವಾಗ ಶಕುಂತಲೆ ಕೆಲವು ಮಾತುಗಳನ್ನ ಹೇಳ್ತಾಳೆ. ಅವಳು ಅಷ್ಟೇ ಕಠೋರವಾದ ಮಾತುಗಳನ್ನ, ನಿಷ್ಠುರವಾದ ಮಾತುಗಳನ್ನ ಹೇಳ್ತಾಳೆ. ಇಲ್ಲಿ ನೋಡಿ, ಇದು ಮಹಾಭಾರತದಲ್ಲಿ ಬರುವಂತಹ ಘಟನೆ, ಇತಿಹಾಸ. ಇದು ಇತಿಹಾಸ. ವೇದವ್ಯಾಸ ದೇವರು ಹೇಗೆ ಘಟನೆ ನಡೆದಿದೆ ಅದನ್ನ ಯಥಾವತ್ತಾಗಿ ಅದನ್ನು ನಿರೂಪಿಸ್ತಾ ಇದ್ದಾರೆ. ಕಾಳಿದಾಸನ ಶಾಕುಂತಲ ಅದು ಬದಲಾಗಿ ಬಿಡುತ್ತೆ. ಕೆಲವರಿಗೆ ಕಾಳಿದಾಸನ ಶಾಕುಂತಲ ಗೊತ್ತಿರಲ್ಲ, ಆದ್ರೆ ಪಿಕ್ಚರ್ನಿಂದಾಗಿ ಶಾಕುಂತಲ ಕಥೆ ಗೊತ್ತಿರುತ್ತೆ. ಅನೇಕರಿಗೆ ಅದು ಅಲ್ಲಿ ಶಾಕುಂತಲ ನಾಟಕ ಹೇಗೆ ಇದೆ, ಕಾಳಿದಾಸ ಯಾವ ರೀತಿಯಲ್ಲಿ ಶಾಕುಂತಲ ನಾಟಕವನ್ನು ಬರೆದಿದ್ದಾನೆ ಅದೇ ರೀತಿಯಲ್ಲಿ ಕವಿರತ್ನ ಕಾಳಿದಾಸದಲ್ಲಿ ಚಿತ್ರೀಕರಿಸಿದ್ದಾರೆ. ಯಾವ ವ್ಯತ್ಯಾಸವನ್ನು ಮಾಡಿಲ್ಲ, ಬಹಳ ಚೆನ್ನಾಗಿ ಚಿತ್ರೀಕರಣ ಆಗಿದೆ. ಆದರೆ ಅದು ಇತಿಹಾಸಕ್ಕೆ ವಿರುದ್ಧವಾದ ಘಟನೆ. ಕಾಳಿದಾಸನ ಶಾಕುಂತಲ ಇತಿಹಾಸಕ್ಕೆ ವಿರುದ್ಧವಾದ ಘಟನೆ. ಯಾವ ವಿಷಯದಲ್ಲಿ ನೋಡಿ, ಮೂಲಭೂತವಾಗಿ ಇದು ಅವನಿಗೆ ಕೇಂದ್ರವಾದಂತಹ ವಿಷಯ. ಅವನ ಆಲೋಚನೆಗೆ ಶಕುಂತಲೆ ಬಂದು ಗಂಡನ ಮುಂದೆ ನಾನು ನಿನ್ನ ಹೆಂಡತಿ ಅಂತ ಹೇಳಿದರೆ ನೀನು ನನಗೆ ಯಾರು ಅಂತ ಅನ್ನೋದೇ ಗೊತ್ತಿಲ್ಲ ಅಂತ ತಿಳಿದು ಹೇಳ್ತಾ ಇದ್ದಾನೆ ಅಂತಂದ್ರೆ ದುಷ್ಯಂತ ಮೋಸ ಮಾಡ್ತಾ ಇದ್ದಾನೆ ಅಂತ, ಸುಳ್ಳು ಹೇಳ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಶಕುಂತಲೆಗೆ ಮೋಸ ಮಾಡ್ತಾ ಇದ್ದಾನೆ. ಕಾಳಿದಾಸ ವಿಚಾರ ಮಾಡ್ತಾನೆ, ನನಗೆ ಶಕುಂತಲೆ ನಾಯಿಗೆ ಚೆನ್ನಾಗಿದ್ದಾಳೆ, ದುಷ್ಯಂತ ನಾಯಕನಾಗಿ ಚೆನ್ನಾಗಿದ್ದಾನೆ, ಆದ್ರೆ ದುಷ್ಯಂತ ಸುಳ್ಳು ಹೇಳೋದು ಮಾತ್ರ ಸರಿಯಾಗಿಲ್ಲ ಅಂತ ಅವನಿಗೆ ಅನ್ನಿಸ್ತು. ನನ್ನ ನಾಯಕ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಅದಕ್ಕೆ ನಾಯಕನನ್ನ ಅವನನ್ನೇ ಇಟ್ಕೊಳ್ಳೋಣ, ಅವನ ಬಾಯಿಗೆ ಸುಳ್ಳು ಬರೆಸಬಾರ್ದು. ಅದಕ್ಕೇನ್ ಮಾಡಬೇಕು? ವಾಸ್ತವವಾಗಿ ದುಷ್ಯಂತನಿಗೆ ಶಕುಂತಲೆ ಯಾರು ಗೊತ್ತಿಲ್ಲ ಅಂತಾನೆ ಮಾಡಿಬಿಡೋಣ ಅಂತ ವಿಚಾರ ಮಾಡಿ
ಅದು ಗೊತ್ತಿಲ್ಲ ಅಂತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೊಂದು ಶಾಪವನ್ನು ಕೊಡಿಸಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಮಧ್ಯದಲ್ಲಿ ದುರ್ವಾಸರನ್ನ ತಂದ. ದುರ್ವಾಸರು ಆಶ್ರಮಕ್ಕೆ ಬಂದಾಗ ಶಕುಂತಲೆ ದುಷ್ಯಂತನ ಆಲೋಚನೆಯಲ್ಲಿ ಮಕ್ಕಳಾಗಿ ಬಿಟ್ಟಿದ್ದಾಳೆ. ಬಂದಂತಹ ದುರ್ವಾಸರನ್ನ ನೋಡೋದಿಲ್ಲ, ಸತ್ಕರಿಸೋದಿಲ್ಲ. ದುರ್ವಾಸರು ಸಿಟ್ಟು ಮಾಡಿಕೊಳ್ತಾರೆ. ನೀನು ಯಾರ ಆಲೋಚನೆಯಲ್ಲಿದ್ದಿ ಅವರು ನಿನ್ನನ್ನು ಮರೆತು ಬಿಡ್ಲಿ ಅಂತ ಶಾಪವನ್ನು ಕೊಡ್ತಾರೆ. ಅಂತ ಒಂದು ಶಾಪದ ಕಥೆ ಸೃಷ್ಟಿಯನ್ನು ಮಾಡಿದ. ಸರಿ, ಶಾಪದ ಕಥೆ ಸೃಷ್ಟಿ ಮಾಡಿದ್ರೆ ಅವನು ಮರತ ಅಂತ ಅನ್ನೋದು ಹೌದು, ಮತ್ತೆ ಅವನಿಗೆ ನೆನಪು ಬರಬೇಕಲ್ಲ. ನೆನಪು ಬರಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಕುರುಹನ್ನ ಸೃಷ್ಟಿ ಮಾಡಿದೆ. ಏನು? ಹೋಗಿ ಬರ್ತೇನೆ ಅಂತ ಹೇಳುವಾಗ ಒಂದು ಉಂಗುರವನ್ನು ಕೊಡ್ತಾನೆ. ರಾಜ ಒಂದು ಉಂಗುರವನ್ನು ಕೊಡ್ತಾನೆ. ಆ ಉಂಗುರ ಅವಳಿಗೆ ಕೊಡಬೇಕು. ಆ ಉಂಗುರ ಕಳಿಬೇಕು. ಆ ಉಂಗುರ ಮತ್ತೆ ಸಿಗಬೇಕು. ಸಿಕ್ಕಾಗ ರಾಜನಿಗೆ ಗೊತ್ತಾಗತ್ತೆ, ಅಲ್ಲಿಯ ತನಕ ಗೊತ್ತಾಗೋದಿಲ್ಲ ಅಂತ. ಇದೆಲ್ಲ ಕಥೆಯನ್ನ ಈ ಕಾಳಿದಾಸ ಪೋಣಿಸ್ತಾನೆ. ಅದಕ್ಕಾಗಿ ಹೊರಡುವಾಗ ಅದಕ್ಕಾಗಿ ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಅಂದ್ರೆ ಕುರುಹು. ಯಾವುದು ಕುರುಹು ಅಂತಂದ್ರೆ ಉಂಗುರ. ಆ ರಾಜ ಹೊರಡುವಾಗ ಒಂದು ಉಂಗುರವನ್ನು ಕೊಡ್ತಾನೆ. ಆ ಉಂಗುರವನ್ನ ಅವಳು ಇಟ್ಕೊಂಡಿರ್ತಾಳೆ. ಹೋಗುವಾಗ ಆ ನದಿಯಲ್ಲಿ ಹೀಗೆ ಕೈ ಆಡಿಸ್ತಾ ಇರ್ತಾಳೆ. ಕೈಯಿಂದ ಉಂಗುರ ಜಾರಿ ಬೀಳುತ್ತೆ. ರಾಜನ ಉಂಗುರ ಅದು. ಪಾಪ ಶಕುಂತಲೆ ಕೈಯಲ್ಲಿ ಬೆರಳಲ್ಲಿ ಹೇಗೆ ನಿಲ್ಲಿಕ್ಕೆ ಸಾಧ್ಯ? ಅದು ಆ ನದಿಯಲ್ಲಿ ಜಾರಿ ಬೀಳುತ್ತೆ. ಅವಳಿಗೆ ಗಮನಕ್ಕೆ ಬಂದಿಲ್ಲ. ಆ ರಾಜನ ಮುಂದೆ ಮಾತಾಡಿಸುವಾಗ ಉಂಗುರ ಅಂತಂತಾಳೆ, ಉಂಗುರ ಕಾಣಿಸೋದೇ. ಎಂಥ ಕೆಲಸ ಆಗೋಯ್ತು ಇದು ಅಂತ. ನೋಡಿ, ಇದು ಕೂಡ ಇಲ್ಲಿಯೂ ಮೋಸ ಇದೆ ಅಂತ ರಾಜ ಹೇಳ್ತಾನೆ. ಆ ರೀತಿಯಲ್ಲಿ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಸ್ತ್ರೀಣಾಂ ಅಶಿಕ್ಷಿತ ಪಟುತ್ವ ಮಮಾನಶೀಷು ಸಂದೃಶ್ಯತೆ ಕಿಮುತಯ ಪ್ರತಿಬೋಧವತ್ಯ ಪ್ರಾಗಂತರಿಕ್ಷ ಗಮನ ಸಮಪದ್ಯ ಜಾತಂ ಅನ್ಯೈರ್ದ್ವಿಜೈ ಪರಭೃತ ಖಲು ಪೋಷಯಂತಿ ಅಂತ. ಇದು ಕಾಳಿದಾಸನ ಮಾತು. ಸ್ತ್ರೀಯರಿಗೆ ಭಾರಿ ಜಾಣತನ. ಎಂತಹ ಜಾಣತನ! ಅವರಿಗೇನು ಹೇಳಿಕೊಡ್ಬೇಕಾಗಿಲ್ಲ. ಜಾಣತನದ ಶಿಕ್ಷಣ ಬೇಕಾಗಿಲ್ಲ. ಅದಕ್ಕೆ ಯಾವುದೋ ಶಿಕ್ಷಣವನ್ನು ಪಡೆದು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು ಅಥವಾ ಇನ್ನೊಂದನ್ನು ಮಾಡಬೇಕು ಅಂತ ಶಿಕ್ಷಣದಿಂದ ಜಾಣತನ ಬರಬೇಕಾಗಿಲ್ಲ. ಸ್ವಭಾವ ಸಿದ್ಧವಾಗಿ ಆ ಹೆಣ್ಣು ಜಾತಿಗೇನೆ ಅಂತಹ ಚಾಣಾಕ್ಷತನ ಇರುತ್ತದೆ ಅಂತ ರಾಜ ಹೇಳ್ತಾನೆ. ಅದಕ್ಕೊಂದು ಉದಾಹರಣೆ ಹೇಳ್ತಾನೆ ನೋಡಿ. ಕೋಗಿಲೆಗಳು, ಮನುಷ್ಯ ಜಾತಿ ಹೇಳ್ತಾ ಇರೋದಲ್ಲ ನಾನು, ಕೋಗಿಲೆ, ಹಕ್ಕಿ. ಆ ಕೋಗಿಲೆ ಏನ್ ಮಾಡುತ್ತೆ? ಮೊಟ್ಟೆಯನ್ನ ಇಟ್ಟು ತಾನು ಬೆಳೆಸಿ ದೊಡ್ಡದು ಮಾಡಬೇಕಲ್ಲ, ಅದಕ್ಕೆ ವಿಚಾರ ಮಾಡುತ್ತೆ. ಆ ಮೊಟ್ಟೆಯನ್ನ ಅದು ತಗೊಂಡು ಹೋಗಿ ಕಾಗೆ ಗೂಡಿನಲ್ಲಿ ಇಡುತ್ತೆ. ಕಾಗೆ ಅದನ್ನ ಬೆಳೆಸುತ್ತೆ. ಕಾಗೆ ಅದನ್ನ ಬೆಳೆಸುತ್ತೆ. ಮೊಟ್ಟೆ ಒಡೆದು ಕೋಗಿಲೆ ಬಂದು ಅದು ಕುಹುವಂತನ್ನುವಾಗ ಈ ಕೋಗಿಲೆ ಅದನ್ನ ಕರ್ಕೊಂಡು ಹೋಗುತ್ತೆ. ಅಲ್ಲಿಯ ತನಕವೂ ಕೂಡ ಕಾಗೆ ಗೂಡಿನಲ್ಲೇ ಬೆಳೀತಾ ಇರ್ತದೆ. ಗೂಡು ಕಟ್ಟೋದು, ಅದನ್ನ ಬೆಳೆಸೋದು ಯಾವುದು ಬೇಡವೇ ಬೇಡ ಅಂತ. ಇಂಥದ್ದು ಹಕ್ಕಿಗಳಿಗೆ ಇಂತಹ ಚಾಣಾಕ್ಷತನ ಇದೆ ಅಂತ ಆದ್ಮೇಲೆ ಮನುಷ್ಯ ಜಾತಿಯ ಹೆಣ್ಣಿಗೆ ಇನ್ನೇನ್ ಹೇಳಬೇಕು ಅಂತ ಇದನ್ನು ಕಾಳಿದಾಸ ಹೇಳ್ತಾನೆ. ನೋಡಿ, ವೇದವ್ಯಾಸರ ಮಾತನ್ನೇ, ಇದೆಲ್ಲ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ವೇದವ್ಯಾಸ ದೇವರ ಎಂಜಲನ್ನೇ ಉಂಟು ಬದುಕುವವರು ಎಲ್ಲಾ ಕವಿಗಳಾಗಲಿ, ಎಲ್ಲಾ ವಿದ್ವಾಂಸರಾಗಲಿ, ಎಲ್ಲರೂ ಕೂಡ ಅದನ್ನ ತಿರುಗಿಸಿಕೊಂಡು ಹೇಳ್ತಾರೆ. ಇಲ್ಲಿ ಶಕುಂತಲೆಯ ಬಾಯಲ್ಲಿ ಬರುವಂತಹ ಮಾತು. ಈ ಶಕುಂತಲೆ, ಮಹಾಭಾರತದ ಶಕುಂತಲೆ ಅತ್ಯಂತ ದಿಟ್ಟ ಹೆಣ್ಣು ಮಗಳು. ಎಷ್ಟು ಚೆನ್ನಾಗಿ ಮಾತುಗಳನ್ನು ಆಡ್ತಾಳೆ, ಎಷ್ಟು ದಿಟ್ಟರವಾದ ಮಾತುಗಳನ್ನು ಆಡ್ತಾಳೆ. ಸಭೆಯಲ್ಲಿ ಅವಳು ಇನ್ನೊಬ್ಬರು ಹೆದರಬೇಕು ಆ ಮಾತಿಗೆ ಪ್ರತ್ಯುತ್ತರ ಕೊಡೋದಕ್ಕೆ, ಅಷ್ಟು ಚೆನ್ನಾಗಿ ಮಾತುಗಳನ್ನು ಆಡ್ತಾಳೆ ಶಕುಂತಲೆ. ಆದರೆ ಕಾಳಿದಾಸನ ಶಕುಂತಲೆ ಅತ್ಯಂತ ದುರ್ಬಲೆಯಾಗಿ ಬಿಟ್ಟಿದ್ದಾಳೆ. ಅವಳಲ್ಲಿ ಯಾವ ಸತ್ವವೂ ಇಲ್ಲ. ಅವಳು ಒಂದು ಮಾತನ್ನು ಹೇಳ್ತಾಳೆ. ಕಾಳಿದಾಸನ ಶಕುಂತಲೆ ಒಂದೇ ಒಂದು ಮಾತನ್ನು ಹೇಳ್ತಾಳೆ. ಅನಾರ್ಯ ತೃಣಚ್ಛನ್ನ ಕೂಪೋಪಮಸ್ಯ ಕೋವಾತವ ಅನುಕಾರಿ ಭವಿಷ್ಯತಿ ಅಂತ. ಈ ಪೊದೆ ಬೆಳಕೊಂಡಿರುವ ಹಾಳು ಭಾವಿ ಇದ್ದಾಗಿರುವಂತಹ ನಿನ್ನನ್ನ ಯಾವ ಸಜ್ಜನರು, ಪ್ರಜೆಗಳು ನಿನ್ನನ್ನು ಅನುಕರಿಸಲಿಕ್ಕೆ ಸಾಧ್ಯ? ನೋಡ್ಲಿಕ್ಕೆ ಇಲ್ಲಿ ಹಸಿರು ಹುಲ್ಲಿದೆ ಅಂತ, ಒಳಗಡೆ ಇರೋದು ಹಾಳು ಭಾವಿ. ಹಾಗೆ ನಿನ್ನ ಹೃದಯದಲ್ಲಿ ಹಾಲಾಹಲ ವಿಷವನ್ನು ಇಟ್ಟುಕೊಂಡು ಬಾಯಲ್ಲಿ ಮಾತ್ರ ಮಧುರ ಮಾತುಗಳನ್ನು ಆಡುವಂತಹ ನಿನ್ನನ್ನ ಯಾರು ಅನುಸರಿಸಲಿಕ್ಕೆ ಸಾಧ್ಯ ಅಂತ. ಈ ಒಂದು ಮಾತು, ಇದೊಂದೇ ನಿಷ್ಠುರ ಮಾತನ್ನ ಆಡಿದ್ದು ಅಂತಂದ್ರೆ ಇದೊಂದು ಬಿಟ್ರೆ ಮತ್ತಿನ್ನು ಯಾವ ಮಾತನ್ನು ಆಡುವ ತಾಕತ್ತು ಆ ಹೆಣ್ಣಿಗೆ ಇಲ್ವೇ ಇಲ್ಲ. ಕಾಳಿದಾಸನ ಶಕುಂತಲೆಗೆ
ಆದರೆ ವಾಸ್ತವ ಶಕುಂತಲೆ ಅವಳು ವಿಶ್ವಾಮಿತ್ರರ ಮಗಳು, ಸಾಮಾನ್ಯ ಅಲ್ಲ, ವಿಶ್ವಾಮಿತ್ರರ ಮಗಳು, ದುಷ್ಯಂತನ ಮಡದಿಯಾದಂತಹ ಹೆಣ್ಣು, ಭರತನಿಗೆ ತಾಯಿಯಾದಂಥವಳು, ತಂದೆಯಂಥವನು, ಗಂಡ ಅಂಥವನು, ಅದೇ ರೀತಿಯಲ್ಲಿ ಮಗನೂ ಅಂತಹ ಧೀರ ಪುರುಷ. ಹಾಗಿರುವಾಗ ಆ ಹೆಣ್ಣು ಅಷ್ಟು ದುರ್ಬಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಕುಂತಲೆಯ ಮಾತನ್ನ ಕೇಳಿದ್ರೆ ಹೆಣ್ಣು ಅಬಲೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾತುಗಳನ್ನು ಹೇಳ್ತಾರೆ. ದುಷ್ಯಂತ ಏನು ಮಾತಾಡ್ತಾ ಇದ್ದೀರಿ? ಸಾಕ್ಷಿಗೆ ವಿರುದ್ಧವಾದ ಮಾತುಗಳನ್ನು ಆಡ್ತಾ ಇದ್ದೀಯ. ಪ್ರತಿಯೊಂದನ್ನು ಕೂಡ ನೋಡುವಂಥವರಿದ್ದಾರೆ. ಸೂರ್ಯ, ಚಂದ್ರ, ಯಮ, ದಿಗ್ದೇವತೆಗಳು ಅಂತ ಎಲ್ಲಾ ಸಾಕ್ಷಿಗಳನ್ನು ಹೇಳಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಆತ್ಮಸಾಕ್ಷಿ, ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀಯ. ಯಾಕಿಂತಹ ಸುಳ್ಳು ಮಾತನ್ನಾಡ್ತಾ ಇದ್ದೀಯ? ಏಕೋಹಮಸ್ಮೀತಿ ಚ ಮನ್ಯಸೇ ತ್ವಂ ನಹರ್ಕ್ಷಯಂ ವೇತ್ಸಿ ಮುನಿ ಪುರಾಣಂ ಯೋ ವೇದಿತಾ ಕರ್ಮಣಃ ಪಾಪಕಸ್ಯ ತಸ್ಯಾಂತಿಕೆ ತ್ವಂ ರುಜಿನಂ ಕರೋಷಿ. ಇಲ್ಲಿ ನನ್ನ ಮಾತನ್ನ ಕೇಳೋರು ಯಾರಿದ್ದಾರೆ? ನಾನೇ ಸಮ್ರಾಟ್ ಅನ್ನುವ ಭಾವನೆಯಲ್ಲಿ ನೀನಿದ್ದೀಯ. ಆದರೆ ನಿನ್ನ ಪಾಪಗಳ ವಿಚಾರಣೆಯನ್ನು ಮಾಡುವಾಗ ನೀನೇನು ಉತ್ತರ ಕೊಡ್ತೀಯ? ಆವಾಗ ನೀನು ಬದ್ಧನಾಗಿರ್ತೀಯ, ಅವಾಗ ನೀನು ಸಮ್ರಾಟ್ ಆಗಿರೋದಿಲ್ಲ. ಅವರು ಕೇಳುವಾಗ ಇದನ್ನೆಲ್ಲವನ್ನು ಮಾಡಿದ ಎಲ್ಲ ಕರ್ಮಗಳನ್ನು ತಿಳಿದಂತಹ ಮಹಾನುಭಾವರೇನಿದ್ದಾರೆ, ಸಾಕ್ಷಿಗಳು, ಅವರು ಕೇಳುವಾಗ ನಿನ್ನ ಮಾತೆಲ್ಲಿ ಇರುತ್ತದೆ? ಆವಾಗ ಅಡಿಗೆ ಹೋಗದು. ಧರ್ಮ ಏಷಹಿ ಏವಹಿ ಸಾಧೂನಾಂ ಸರ್ವೇಷಾಂ ಹಿತಕಾರಣಂ ನಿತ್ಯಂ ಮಿಥ್ಯಾವಿಹೀನಾನಾಂ ನಚ ದುಃಖಾವಹೋ ಭವೇತ್. ನಮ್ಮನ್ನ ಕಾಪಾಡುವುದು ಧರ್ಮ ಹೊರತು ಮುಂದಿನ ಯಾವುದೂ ಕೂಡ. ನಾನು ಭಾರ್ಯ, ಜಾಯ, ಹೆಂಡತಿಯನ್ನ ಜಾಯ ಅಂತ ಕರೀತಾರೆ, ಭಾರ್ಯ ಅಂತ ಕರೀತಾರೆ. ಇದೆಲ್ಲ ಹೆಸರುಗಳಿಂದ ಕರೀತಾರೆ. ಯಾಕೆ ಕರೀತಾರೆ? ಅದಕ್ಕೆ ಒಂದೊಂದಕ್ಕೂ ಕಾರಣವನ್ನು ಕೊಡ್ತಾಳೆ. ಅವಳಿಗೆ ಎಷ್ಟು ಶಾಸ್ತ್ರ ಗೊತ್ತಿದೆ, ಎಂತಹ ವೈದುಷ್ಯ ಇದೆ. ಅವಳು ಹೇಳ್ತಾಳೆ, ಯಾರನ್ನ ಭರಣ ಮಾಡಬೇಕು, ಯಾರು ಗಂಡನ ಸತ್ವವನ್ನ ತಾನು ಭರಣೆ ಮಾಡ್ತಾಳೆ, ಗಂಡನ ಪರಿವಾರದ ಧಾರಣೆಯನ್ನ ಯಾರು ಮಾಡ್ತಾಳೆ, ಮತ್ತೆ ಯಾರನ್ನ ಗಂಡನಾದವ ನೋಡಿಕೊಳ್ಳಬೇಕು, ಅವಳನ್ನ ಭಾರ್ಯ ಅಂತ ಕರೀತಾರೆ. ನಿನ್ನ ಸತ್ವವನ್ನ ಹೊತ್ತವಳು ನಾನು. ನೋಡಿ, ನಿನ್ನ ಮಗ ಇಲ್ಲಿದ್ದಾನೆ. ಜಾಯ ಅಂತ ಕರೀತಾರೆ ಹೆಂಡತಿಯನ್ನ. ಯಾಕೆ ಜಾಯ ಅಂತ ಕರೀತಾರೆ? ಗಂಡನೇ ಪತ್ನಿ ಶರೀರವನ್ನ ಒಂದು ರೂಪದಲ್ಲಿ ಪ್ರವೇಶಿಸಿ ಪತ್ನಿಯ ಮುಖಾಂತರ ಮತ್ತೊಂದು ರೂಪದಲ್ಲಿ ಹುಟ್ಟಿ ಬರುತ್ತಾನೆ. ಆದ್ದರಿಂದ ಅವಳನ್ನ ಜಾಯ ಅಂತ ಕರೀತಾರೆ. ಗಂಡನ ಜನನಕ್ಕೆ ಮತ್ತೊಂದು ರೀತಿಯಲ್ಲಿ ಕಾರಣಳಾದವಳು, ಆದ್ದರಿಂದ ಜಾಯ. ಯಾಕೆ? ಆತ್ಮ ವೈ ಪುತ್ರನಾಮ, ಮಗನನ್ನ ತಂದೆಯ ಪ್ರತಿರೂಪ ಅಂತ ಹೇಳ್ತಾರೆ. ಹೀಗಾಗಿ ಈ ಕಾರಣದಿಂದ ಜಾಯ, ಈ ಕಾರಣದಿಂದ ಭಾರ್ಯ ಅಂತ ಹೇಳ್ತಾರೆ. ಈ ಮಗ ಅಂತಂದ್ರೆ ಏನಿದ್ರು ತಂದೆಯ ಮಗನೇ. ಹೆಣ್ಣಿಗೆ ಸ್ಥಾನ ಏನು ಅದನ್ನೆಲ್ಲವನ್ನು ವಿಶ್ಲೇಷಣೆ ಮಾಡ್ತಾಳೆ. ಗರ್ಭಕೋಶದಲ್ಲಿ ಪುರುಷ ಸತ್ವವನ್ನು ಧರಿಸಿ ಬೆಳೆಸುವ ಕೆಲಸವೇ ಹೊರತು ಮಗನಿಗೆ ರೂಪ ಸಿಗೋದು, ಮಗನ ಶರೀರ ಉಂಟಾಗೋದು ತಂದೆಯ ಸತ್ವದಿಂದಲೇ. ತಾಯಿಯ ಸ್ಥಾನ ಅಟ್ಟೆ, ಧಾರಣೆ ಮಾಡಿ ಬೆಳೆಸುವ ಕೆಲಸವೇ ಹೊರತಾಗಿ ತಂದೆಯೇ ಇನ್ನೊಂದು ರೂಪದಲ್ಲಿ ಮಗನಾಗಿ ಬರ್ತಾನೆ. ಹಾಗಿರುವಾಗ ನೀನು ಈ ಮಗನನ್ನ ನೋಡಿದರೆ ಆವಾಗ ಹೇಳಬೇಕು, ಈ ಮಗನಿಗೆ ತಂದೆ ಯಾರು ಅಂತ. ಅವನ ಮುಖಲಕ್ಷಣ ಹೇಳುತ್ತೆ ತಂದೆ ಯಾರು ಅಂತ, ಅವನ ಹಸ್ತ ಸಾಮುದ್ರಿಕ ಹೇಳುತ್ತೆ ತಂದೆ ಯಾರು ಅಂತ, ಇವನ ವ್ಯಕ್ತಿತ್ವ ಹೇಳುತ್ತೆ ತಂದೆ ಯಾರು ಅಂತ. ಹಾಗಿರುವಾಗ ನನ್ನನ್ನು ನೀನು ಧಿಕ್ಕರಿಸೋದು ಹೇಗೆ ಸಾಧ್ಯ? ಇದು ನೈಜವಾದಂತಹ ಘಟನೆ. ಕಾಳಿದಾಸನ ಶಾಕುಂತಲದಲ್ಲಿ ಅವಳು ಇನ್ನೂ ಗರ್ಭಿಣಿಯಾಗಿದ್ದಾಳೆ. ಮಗ ಹುಟ್ಟುವ ಮೊದಲೇ ಬರ್ತಾಳೆ, ಆಗಿದ್ದಾಗಲೇನೆ ಬರ್ತಾಳೆ. ಕೊನೆಗೆ ಅಯ್ಯೋ ಅಂತ ಹೇಳಿ ಅವಳು ಹಾಗೆ ಹೊರಟೋಗ್ತಾಳೆ. ಇಲ್ಲಿ ಹಾಗಲ್ಲ. ಇಲ್ಲಿ ಹೇಳಿದಾಗಲೂ ಕೂಡ ಇಲ್ಲಿ ಅವಳು ಹೇಳುವಂತಹ ಮಾತು, ಶಕುಂತಲೆ ಹೇಳುವಂತಹ ಮಾತು ನೋಡು,
ಮಗನನ್ನ, ಯೋಗ್ಯನಾದ ಮಗನನ್ನ ತಂದೆಯಾದವನು ಎಂಥವನಿದ್ರೂ ಕೂಡ ಅವನನ್ನ ಪೋಷಣೆ ಮಾಡುತ್ತಾನೆ. ಮಕ್ಕಳ ಪೋಷಣೆ ತಂದೆಯ ಕರ್ತವ್ಯ. ಇದು ನಿನ್ನ ಕರ್ತವ್ಯ, ಇವನು ನಿನ್ನ ಮಗ, ಇವನನ್ನು ಬೆಳೆಸಬೇಕಾದ ನಿನ್ನ ಕರ್ತವ್ಯ. ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನೋಡು, ಏನೂ ತಿಳಿಯದ ಹಕ್ಕಿಗಳು ಕೂಡ ತನ್ನದಲ್ಲ ಅಂತಾದರೂ ಕೂಡ ಕಾಗೆ ತನ್ನದಲ್ಲದ ಮರಿಯನ್ನೂ ಕೂಡ ತನ್ನ ಮರಿಯನ್ನೇ ಪೋಷಣೆ ಮಾಡುತ್ತೆ, ಕೋಗಿಲೆಯ ಮರಿಯನ್ನ. ಹಾಗಿರುವಾಗ ನಿನ್ನ ಮಗನನ್ನೇ ನೀನು ಧಿಕ್ಕರಿಸಿ ಹೇಗೆ ನೋಡ್ತೀಯ ಅಂತ ಶಕುಂತಲೆ ಈ ಮಾತನ್ನ ಹೇಳ್ತಾಳೆ. ಇದನ್ನ ಬದಲಾವಣೆ ಮಾಡಿ ಕಾಳಿದಾಸ ತಗೊಂಡಿದ್ದಾನೆ. ಅದನ್ನ ದುಷ್ಯಂತನ ಬಾಯಲ್ಲಿ ಬೇರೆ ರೀತಿಯಲ್ಲಿ ಅವನು ಹೇಳಿಸಿದ್ದಾನೆ. ಹೀಗೆ ಅನೇಕ ಸಂವಾದ ನಡೀತದೆ, ಆದರೂ ದುಷ್ಯಂತ ಒಪ್ಪೋದಿಲ್ಲ. ನಿಮಗೆ ಒಂದು ಜಿಜ್ಞಾಸೆ ಮೂಡಿರಬಹುದು, ಸರಿ ಅವನಿಗೆ ಗೊತ್ತಿದೆ ಅಂತಾದ್ರೆ ದುಷ್ಯಂತ ಯಾಕೆ ಶಕುಂತಲೆಯನ್ನು ಸ್ವೀಕರಿಸೋದಕ್ಕೆ ಹಿಂಜರಿತಾನೆ? ದುಷ್ಯಂತ ಯಾಕೆ ನೀನು ಯಾರು ಗೊತ್ತಿಲ್ಲ, ನೀನು ಯಾಕೆ ಬಂದಿದ್ದಿ ಗೊತ್ತಿಲ್ಲ ಅಂತ ಕಟುವಾದ ಮಾತುಗಳನ್ನು, ನಿಷ್ಠವಾದ ಮಾತುಗಳನ್ನು ಯಾಕೆ ಹೇಳ್ತಾನೆ ಅಂತಂದ್ರೆ ಅದಕ್ಕೆ ವೇದವ್ಯಾಸರು ಕಾರಣವನ್ನು ಕೊಡ್ತಾರೆ. ಅವನೊಬ್ಬ ಚಕ್ರವರ್ತಿ, ರಾಜ ಸಿಂಹಾಸನದಲ್ಲಿರುವಂತಹ ರಾಜ. ಕಾಡಿಗೆ ಹೋದದ್ದು ಸತ್ಯ, ಶಕುಂತಲೆ ಪಾಣಿಗ್ರಹಣ ಮಾಡಿದ್ದು ಸತ್ಯ, ಮಗ ಹುಟ್ಟಿದ್ದು ಸತ್ಯ. ಆದ್ರೆ ಪ್ರಜೆಗಳಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ರಾಜ ಕಾಡಿಗೆ ಹೋದದ್ದು ಗೊತ್ತಾದರೂ ಶಕುಂತಲೆ ಮದುವೆ ಆಗಿದ್ದು ಗೊತ್ತಿಲ್ಲ. ಆ ಶಕುಂತಲೆಯಲ್ಲಿ ಮಗ ಹುಟ್ಟಿದ್ದು ಕೂಡ ಪ್ರಜೆಗಳಿಗೆ ಗೊತ್ತಿಲ್ಲ. ಇವನು ಕಾಡಿನಿಂದ ಬಂದಿರುವಂತಹ ಶಕುಂತಲೆ ನನ್ನ ಹೆಂಡತಿ ಅಂತ ತಗೊಂಡ್ರೆ ಆವಾಗ ಪ್ರಜೆಗಳ ಭಾವನೆ ಹೇಗಿರ್ತದೆ ರಾಜನ ಬಗ್ಗೆ? ಒಬ್ಬ ರಾಜನಾಗಿ ಕಾಡಿನಿಂದ ಬಂದಂತಹ ಒಬ್ಬ ಋಷಿಕುಮಾರಿ ಸುಂದರಿಯಾಗಿದ್ದಾಳೆ ಅಂತ ಯಾವುದೋ ಹೆಣ್ಣನ್ನ ಇವನು ಸ್ವೀಕರಿಸಿದ್ದಾನೆ ಅಂತನೋ ಭಾವನೆ ಪ್ರಜೆಗಳಿಗೆ ಬಂದ್ರೆ, ಪ್ರಜೆಗಳು ರಾಜ ಹೀಗಿದ್ದಾನೆ ಅಂತಾದ್ರೆ ನಾವು ಯಾಕೆ ಅಂತಹ ವರ್ತನೆಯನ್ನು ಮಾಡಬಾರದು ಅಂತ ಅವರು ಧರ್ಮೋಲ್ಲಂಘನೆಯನ್ನ ಮಾಡಿದರೆ ಅಂತ ನೋಡಿ ಎಷ್ಟು ಆಲೋಚನೆ. ರಾಜನಾದಂತವನು ಪ್ರಜೆಗಳ ಬಗ್ಗೆ ಅಷ್ಟು ಆಲೋಚನೆ ಮಾಡಬೇಕು. ಅದಕ್ಕಾಗಿ ರಾಮಚಂದ್ರ ಸೀತೆಯನ್ನ ಕಾಡಿಗೆ ಕಳಿಸ್ತಾನೆ. ಸೀತೆ ಅತ್ಯಂತ ಶುದ್ಧಳು ಅಂತ ರಾಮಚಂದ್ರನಿಗೆ ಗೊತ್ತು, ಆದರೂ ಕಾಡಿಗೆ ಯಾಕೆ ಕಳಿಸ್ತಾನೆ? ಪ್ರಜೆಗಳಿಗಾಗಿ. ಪ್ರಜೆಗಳ ಭಾವನೆಗೆ ಧಕ್ಕೆ ಬರಬಾರದು. ಪ್ರಜೆಗಳ ಭಾವನೆಯನ್ನ ಅಷ್ಟು ಚೆನ್ನಾಗಿ ಪಾಲನೆ ಮಾಡಬೇಕಾದ್ದು. ಅದಕ್ಕೆ ಅವನನ್ನ ರಾಜ ಅಂತ ಕರೀತಾರೆ. ರಂಜನ, ಪ್ರಜೆಗಳನ್ನ ರಂಜಿಸುವಂಥವನು ರಾಜ. ದುಷ್ಯಂತ ಈ ಕಾರಣದಿಂದಾಗಿ ಪ್ರಜೆಗಳ ಭಾವನೆಗೆ ಧಕ್ಕೆ ಬರಬಾರದು. ಪ್ರಜೆಗಳಿಗೆ ನನ್ನ ಬಗ್ಗೆ ಗೌರವ ಇದೆ, ನಾನು ಪ್ರಾಮಾಣಿಕ ಅಂತನ್ನುವ ನನ್ನ ಬಗ್ಗೆ ಗೌರವ ಇದೆ. ನಾನು ಕಾಡಿನಿಂದ ಬಂದಂತಹ ಈ ಹೆಣ್ಣನ್ನು ಸ್ವೀಕರಿಸಿದರೆ ಹೆಂಡತಿ ಅಲ್ಲದವಳನ್ನ ರಾಜ ಸ್ವೀಕರಿಸಿದ್ದಾನೆ ಅನ್ನುವ ಭಾವನೆ ಪ್ರಜೆಗಳಿಗೆ ಬಂದ್ರೆ ಆವಾಗ ಪ್ರಜೆಗಳ ಭಾವನೆ ಹೇಗಿರ್ತದೆ, ನನ್ನ ಬಗ್ಗೆ ಭಾವನೆ ಹೇಗಿರುತ್ತದೆ, ಅವರ ವರ್ತನೆ ಏನಾಗತ್ತೆ, ಎರಡನ್ನೂ ಆಲೋಚನೆ ಮಾಡಬೇಕು. ಒಂದು, ರಾಜನ ಬಗ್ಗೆ ಪ್ರಜೆಗಳಿಗೆ ಭಾವನೆ ಬದಲಾಗಬಾರದು, ಮತ್ತೊಂದು ಅವರ ವರ್ತನೆ ಬದಲಾಗಬಾರದು. ಈ ಆಲೋಚನೆಯಿಂದ ತಿಳಿದೂ ಕೂಡ ದುಷ್ಯಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅದು ಸತ್ಯವೋ ಸುಳ್ಳು? ಸುಳ್ಳು ಹೇಳಿದ ಪಾಪ ದುಷ್ಯಂತನಿಗೆ ಬರ್ತದೋ ಇಲ್ಲೋ ಅಂತ ನೋಡಿ. ಪ್ರಜಾದೃಷ್ಟಿಯಿಂದ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ನೈಜ ಬೇರೆ, ಸತ್ಯ ಬೇರೆ. ಕೆಲವೊಮ್ಮೆ ನೈಜ ಘಟನೆ ಬೇರೆ ಆಗಿರುತ್ತದೆ, ಸತ್ಯ ಬೇರೆ ಆಗಿರುತ್ತದೆ. ಆದ್ದರಿಂದ ಅವನು ನೀನು ನನಗೆ ಅಪರಿಚಿತಳು ಅಂತ ಹೇಳಿದರೆ ಅದು ಸುಳ್ಳು ಅಂತ ಆಗಲಿಲ್ಲ. ಯಾಕೆ? ಅವನು ಪ್ರಜೆಗಳ ದೃಷ್ಟಿಯಿಂದ ಅವನು ಈ ಮಾತನ್ನು ಹೇಳಿದ್ದಾನೆ, ಆದ್ರಿಂದ ಸುಳ್ಳು ಅಂತ ಆಗಲಿಲ್ಲ. ಸರಿ, ಯಾವ ಕಾರಣದಿಂದಲೂ ರಾಜ ಸ್ವೀಕಾರ ಮಾಡದೆ ಹೋದಾಗ ನಾನು ಹೊರಡುತ್ತೇನೆ ಅಂತ ಹೇಳಿ ಆ ಶಕುಂತಲೆ ಅಲ್ಲಿದ ಆ ರಾಜಸಭೆಯಿಂದ ಇನ್ನೇನು ಹೊರಡಬೇಕು ಅಂತನ್ನುವಾಗ ರಾಜ, ಪ್ರಜೆಗಳು, ಮಂತ್ರಿಮಂಡಲ ಎಲ್ಲರೂ ಕೂಡ ಕೇಳುವಂತೆ ಒಂದು ಅಶರೀರವಾಣಿಯಾಗತ್ತೆ. ರಾಜನ್, ದುಷ್ಯಂತ ಇವಳು ನಿನ್ನ ಮಡದಿ, ಇವನು ನಿನ್ನ ಮಗ, ಇವರನ್ನ ನೀನು ಸ್ವೀಕರಿಸಬೇಕು ಅಂತ ಆಕಾಶವಾಣಿ ಆಗುತ್ತೆ. ಆ ಆಕಾಶವಾಣಿಯನ್ನು ಎಲ್ಲರೂ ಕೂಡ ಕೇಳ್ತಾರೆ. ಆವಾಗ ಮಂತ್ರಿಮಂಡಲ ಎಲ್ಲವೂ ಕೂಡ ವಿಜ್ಞಾಪನೆ ಮಾಡಿಕೊಂಡಾಗ ಆಮೇಲೆ ದುಷ್ಯಂತ ಸ್ವೀಕರಿಸ್ತಾನೆ. ಇದು ಹೀಗೆ ದುಷ್ಯಂತ ಶಕುಂತಲೆಯರ ಮಹಾಭಾರತದ ಕಥೆ. ಅವರಿಂದ ಭರತನಿಂದ ಮುಂದೆ ಈ ವಂಶ ಬೆಳೀತದೆ.
ಅವನಂತಹ ಪರಾಕ್ರಮಿಯವನು. ಆದ್ದರಿಂದ ಭೂಮಿ ಭಾರತ ಅಂತ ಅನಿಸುತ್ತೆ. ಅಂತಹ ಭರತ ಆದ್ದರಿಂದಾಗಿ ಅವನು ಆಳಿದ ಭೂಮಿ ಆದ್ದರಿಂದ ಭಾರತ ಅಂತ ಅನಿಸಿಕೊಂಡಿದೆ. ಅಂತಹ ಪರಾಕ್ರಮಿ. ಅವರ ವಂಶದಲ್ಲಿ ಅನೇಕ ಮಹನೀಯರು ಬರ್ತಾರೆ. ಕುರು ರಾಜ ಬರ್ತಾನೆ, ಅನೇಕ ರಾಜರು ಬರ್ತಾರೆ. ನಂತರದಲ್ಲಿ ಶಂತನು ಅಂತ ಒಬ್ಬ ರಾಜ. ಪ್ರತೀಪ ಅಂತನ್ನುವ ರಾಜನಿಗೆ ಮಗ. ಪ್ರತೀಪ ಅಂತನೊಬ್ಬ ರಾಜ ಇರ್ತಾನೆ. ಪ್ರತೀಪ ರಾಜ ಅವನು ಹೀಗೆ ಕೂತಾಗ ಒಬ್ಬಳು ಹೆಣ್ಣು ಮಗಳು ಬರ್ತಾಳೆ, ಅತ್ಯಂತ ಸುಂದರಿ. ಬಂದವಳೆ ಆ ಪ್ರತೀಪ ರಾಜನ ಬಲತೊಡೆಯ ಮೇಲೆ ಕೂತ್ಕೊಡ್ತಾನೆ. ಪ್ರತೀಪ ರಾಜ ಅಂತಾನೆ, ನೀನು ಬಂದು ನನ್ನ ಬಲೆ ತೊಡೆ ಮೇಲೆ ಕೂತಿದ್ದೀರಿ, ಆದ್ದರಿಂದ ನೀನು ನನ್ನ ಹೆಂಡತಿಯಾಗಿ ಸಾಧ್ಯ ಇಲ್ಲ, ನೀನು ನನ್ನ ಸೊಸೆ ಆಗಬಹುದು ಅಂತ. ಮಗಳಾಗಬೇಕು, ಇಲ್ಲ ಸೊಸೆ ಆಗಬೇಕು. ಸೊಸೆಯನ್ನಾಗಿ ಸ್ವೀಕರಿಸ್ತಾರೆ. ಯಾರದು? ಗಂಗೆ ಬರ್ತಾರೆ. ಪ್ರತೀಪರಾಜನ ಬಳಿಗೆ ಗಂಗೆ ಬರುತ್ತಾರೆ. ಯಾಕೆ ಬರುತ್ತಾರೆ? ಅದರ ಒಂದು ಇತಿಹಾಸ ಇದೆ. ಯು ಅನ್ನುವ ಹೆಸರಿನ ವಸುದೇವತೆ ಅಧಿಕ ಮಾಸ ನಡೀತಾ ಇದೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆ ಎಲ್ರಿಗೂ ಗೊತ್ತಿದೆ. ಎಲ್ಲ ದಾನಗಳನ್ನು ಮಾಡುವಾಗ 33 ಅಪೂಪದಾನ. ಯಾಕೆ 33 ಅಪೂಪದಾನ? ಯಾಕೆ ಎಲ್ಲ ಬಿಟ್ಟು 33 ತಿಂಗಳು ಅಂತನ್ನುವಾಗ ತಿಂಗಳಿಗೆ 30 ದಿವಸಗಳು 30 ಇರಬೇಕು. 33 ಯಾಕೆ? ದಿನಕ್ಕೆ ಸಂಬಂಧಪಟ್ಟದ್ದಲ್ಲ 33 ಸಂಖ್ಯೆ. ಈ ಅಧಿಕ ಮಾಸದಲ್ಲಿ ಆರಾಧ್ಯ ದೇವತೆಗಳು 33 ಜನ ಇದ್ದಾರೆ. ಅಧಿಕ ಮಾಸದಲ್ಲಿ ಆರಾಧ್ಯ ದೇವತೆಗಳು 33 ಜನ ಇದ್ದಾರೆ. ಯಾರವರು? ಅಷ್ಟವಸು, ಏಕಾದಶ ರುದ್ರರು, 12 ಆದಿತ್ಯರು. ಎಷ್ಟು? ಅಷ್ಟವಸು 8, ಏಕಾದಶ ರುದ್ರರು 11 ಅಂತಂದ್ರೆ 29, 19. ಅದಾದ್ಮೇಲೆ 12 ಆದಿತ್ಯರು. 12 ಆದಿತ್ಯರು ಅನ್ನುವಾಗ 31. ಪ್ರಜಾಪತಿ ಮತ್ತೆ ವಶತ್ಕಾರ. ಅಷ್ಟವಸು, ಏಕಾದಶ ರುದ್ರ, 12 ಆದಿತ್ಯರು, ಪ್ರಜಾಪತಿ, ವಶತ್ಕಾರ ಅಂತ 33 ಜನ. ಆ 33 ಜನ ದೇವತೆಗಳು ಈ ತಿಂಗಳಿನಲ್ಲಿ ಆರಾಧನೆ ಅಧಿಕ ಮನಸ್ಸಿಗೆ ಮುಖ್ಯ ಅವರ ಆರಾಧನೆ ಮಾಡಬಹುದು. ಅವರ ಅಂತರ್ಯಾಮಿಯಾಗಿ ಭಗವಂತನ ರೂಪಗಳಿವೆ. ಆನಂದ ಮತ್ತು ಪುರುಷೋತ್ತಮ ಮುಖ್ಯರಾಗಿ ನಿಯಾಮಕ. ಅವನ 33 ರೂಪಗಳಿಗೆ ಮೊದಲಾದಂತಹ ರೂಪಗಳಿವೆ. ಶ್ರೀಪತಿಯ ತನಕ 33 ರೂಪಗಳಿವೆ ಭಗವದ್ ರೂಪಗಳು. ಅಷ್ಟವಸು, ಏಕಾದಶ ರುದ್ರ, 12 ಆದಿತ್ಯ, ಪ್ರಜಾಪತಿ, ವಶತ್ಕಾರವನ್ನು ಒಬ್ಬೊಬ್ಬರನ್ನು ಒಂದೊಂದು ಭಗವಂತರು. ಆ ರೂಪ ಚಿಂತನೆಯನ್ನು ಮಾಡಿ ಭಗವಂತನ ಪೂಜೆ ದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತ ಅವರ ಚಿಂತನೆಯನ್ನ ಮಾಡಬೇಕು. ಅದು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದಂತಹ ಕೆಲಸ. ಹೀಗಾಗಿ 33 ಸಂಖ್ಯೆ ಬರುತ್ತದೆ. ಈ 8 ಜನ ವಸುದೇವತೆಗಳಲ್ಲಿ ಒಬ್ಬ ವಸುದೇವತೆ ಹೆಸರು ಧ್ರು. ಆ ಧ್ರು ಅನ್ನುವ ವಸುದೇವರ ಹೆಂಡತಿ, ಅವಳ ಹೆಸರು ವರಾಗಿ. ದೇವತಾ ಪತ್ನಿ ವರಾಗಿ. ಆ ವರಾಗಿಗೆ ಒಬ್ಬಳು ಗೆಳತಿ ಇರ್ತಾಳೆ. ಅವಳು ಭೂಲೋಕದ ರಾಜನ ಬಡಗಿ, ರಾಣಿ ಮಹಾರಾಣಿ. ಅವಳ ಹೆಸರು ವರಾಗಿ. ಏಕನಾಮ ಸದಾ ಪ್ರೀತಿ, ಒಂದೇ ಹೆಸರು ಭಾರಿ ಪ್ರೀತಿ. ಆ ವರಾಗಿ ಈ ವರಾಗಿ ಭಾರಿ ಪ್ರಿಯರು. ಇಬ್ಬರು ಕೂಡ ಭಾರಿ ಪ್ರೀತಿಯಿಂದ ಒಡನಾಟದಲ್ಲಿರ್ತಾರೆ. ಅವರಿಬ್ಬರು ಮಾತಾಡುವಾಗ ನಾನು ಸ್ವಲ್ಪ ಹೋಗಿ ಬರ್ತೇನೆ, ಯಾಕೆ ಹೋಗಿ ಬರ್ತೀನಿ, ಹಸುವೆ ಆಗ್ತಾ ಇದೆ ಹೋಗಿ ಬರ್ತೇನೆ ಅಂತ. ಈ ವರಾಗಿಗೆ, ಭೂಲೋಕದ ವರಾಗಿಗೆ ಮಧ್ಯದಲ್ಲಿ ಹಸುವೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ, ನಿದ್ದೆ ಬರುತ್ತೆ, ತೂಕಡಿಕೆ ಬರುತ್ತೆ. ಇವೆಲ್ಲ ನೋಡಿ ದೇವರೊಬ್ಬರು ವರಾಗಿ ಏನು ಬರೀ ಬಾಯಾರಿಕೆ, ನಿದ್ದೆ, ಆ ಕಡೆಗೆ ತೂಕಡಿಕೆ, ಆ ಕಡೆಗಳೆಲ್ಲ ಯಾಕೆ ಹಿಡಿದು ಅಂತ ಏನ್ ಮಾಡಿದ್ ನಾನು ದೇವತೆಯನ್ನ
ಸರಿ ಕೆಲಸ ಮಾಡಿ ನಿಮ್ಮನ್ನು ನಂತರ ಮಾಡ್ತೇನೆ ಹರಿ ಖುಷಿಯಾಗಿ ಈ ದೇವಲೋಕದವರಾಗಿ ಗಂಡನಂತ ಹೇಳ್ತಾರೆ. ವಶಿಷ್ಠ ಋಷಿಗಳ ಹತ್ತಿರ ಒಂದು ಹಸು ಇದೆ. ಆ ಹಸುವನ್ನು ತಗೊಂಡು ಯಾಕೆ ಇಲ್ಲ, ಆ ಹಸುವಿನ ಹಾಲು ಕುಡಿದ್ರೆ ಅದು ದೇವತೆಗಳ ಇರಬಹುದು. ನನ್ನ ಗೆಳತಿಗೆ ಈ ಹಾಲು ಕೊಡಬೇಕು ಅಂತ ನನಗೆ ಆಸೆ. ಆ ವರಾಂಗಿಗೆ ಈ ಹಾಲು ಕೊಟ್ಟು ಅವಳನ್ನ ನಂತರ ಹಾಗೆ ಮಾಡಬೇಕು ಅಂತ ಆಸೆ ಇದೆ. ಗಂಡ ಬೇಡ ಅಂತ ಹೇಳಿದ್ರು ಕೂಡ ಹೇಳ್ತಾರೆ. ಹೆಂಡತಿಯ ಹಠಕ್ಕೆ ಮಣಿದು ಅನಿವಾರ್ಯವಾಗಿ ವಸು ತನ್ನ ಸೋದರರ ಜೊತೆಯಲ್ಲಿ ಉಳಿದ ವಸುದೇವತೆಗಳ ಜೊತೆಯಲ್ಲಿ ವಶಿಷ್ಠ ಋಷಿಗಳ ಆಶ್ರಮಕ್ಕೆ ಹೋಗಿ ಹೇಳಿದ್ರೆ ಕೊಡಲ್ಲ, ಗೊತ್ತು ನಂದಿನಿಯನ್ನು. ವಶಿಷ್ಠ ವಿಶ್ವಾಮಿತ್ರರ ಗಲಾಟೆ ಆಗುತ್ತೆ ಆ ನಂದಿನಿಗೆ. ಆ ನಂದಿನಿಯನ್ನೇ ಇವರು ಅಪಹಾರ ಮಾಡಬೇಕು ಅಂತ ಹೇಳಿ ಅದನ್ನ ಆ ನಂದಿನಿಯನ್ನು ಬಿಡಿಸಿಕೊಂಡು ಕರೆದುಕೊಂಡು ಹೊರಟಿರುತ್ತಾರೆ. ಆವಾಗ ಅದು ಜೋರಾಗಿ ಶಬ್ದ ಮಾಡುತ್ತೆ. ವಶಿಷ್ಠ ಋಷಿಗಳು ಬರುತ್ತಾರೆ. ಕದ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ವಶಿಷ್ಠ ಸಂಸ್ಥಮನೋದ್ಭವ ಪ್ರಭು, ವಶಿಷ್ಠರನ್ನೇ ನೆಲೆಸಿದಂತಹ ಚತುರ್ಮುಖ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ನೀವು ಮನುಷ್ಯರಾಗಿ ಹುಟ್ಟಿ. ಅವರೆಲ್ಲ ತಪ್ಪಾಯಿತು ಅಂತ ತಿಳ್ಕೊಳ್ತಾರೆ. ಆವಾಗ ಅವರಂತಾರೆ, ನೀವು ಈ ಜೀವಿಗೆ ಜೊತೆಗೂಡಿದ್ದವರಷ್ಟೇ, ಮುಖ್ಯವಾಗಿ ಜೀವನೇ ಕಾರಣ. ಅವನ ಹೆಂಡತಿ ಮಾತು ಕೇಳ್ಕೊಂಡು ಬಂದಿದ್ದಾನೆ. ಅದಕ್ಕೆ ನೀವೆಲ್ಲ ಹುಟ್ಟಿ ಸತ್ತೋಗ್ಬಿಡಿ ಬೇಗ. ದೇವತೆಗಳಿಗೆ ಮನುಷ್ಯರಾಗಿ ಹುಟ್ಟೋದು ಅಂತಂದ್ರೆ ದೊಡ್ಡ ಪ್ರಾರಂಭ.